ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 3ನೇ ಅಧಿಕರಣ, ಅದರಲ್ಲಿ 19ನೇ ಸೂತ್ರ. ಸ್ಮರ್ಯತೇಪಿ ಚ ಲೋಕೆ. ಲೋಕೆ ಅಂದ್ರೆ ಲೋಕದೊಳಗ. ಲೋಕ ಅಂತಂದ್ರೆ ಇಲ್ಲಿ ವೇದ ಭಿನ್ನವಾದದ್ದು ಲೋಕ ಅಂತ ಹೇಳಿಸಿಕೊಳ್ತದೆ. ಆದ್ರೆ ಪ್ರಕೃತಿಯೊಳಗೆ ಇತಿಹಾಸ ಅಂತ ನಾವು ತಿಳ್ಕೊಳ್ಬೇಕಿಲ್ಲಿ. ಇತಿಹಾಸದಲ್ಲಿ ಅಂತ. ಸ್ಮರ್ಯತೇಪಿ ಚ, ಅಲ್ಲಿ ಸ್ಮೃತವಾಗಿಯೂ ಕೂಡ ಇದೆ. ಇತಿಹಾಸದಲ್ಲಿ ಒಂದು ಸ್ಮೃತಿ ಎನ್ನುವಂತಹದ್ದು ಇದೆ ಅಂತ ಹೇಳ್ತಾರೆ ಅವರು. ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ಅವರು. ಅಪಿಚ ಸ್ಮರ್ಯತೆ ಲೋಕೆ ದ್ರೋಣ ದೃಷ್ಟದ್ಯುಮ್ನ ಪ್ರಭೃತೀನಾಂ ಸೀತಾ ದ್ರೌಪದಿ ಪ್ರಭೃತೀನಾಂ ಚ ಅಯೋನಿಜತ್ವಂ. ಲೋಕೆ ಅಂದ್ರೆ ಇತಿಹಾಸದಲ್ಲಿ ಅಂತ ಅರ್ಥ ಮಾಡೋಕಿಲ್ರಿ. ದ್ರೋಣ ದೃಷ್ಟದ್ಯುಮ್ನ ಪ್ರಭೃತೀನಾಂ, ಇಲ್ಲಿ ದ್ರೋಣಾಚಾರ್ಯ ಆಗಲಿ ದೃಷ್ಟದ್ಯುಮ್ನರಾಗಲಿ ಇವರು ಪ್ರಭೃತಿಯನ್ನು ಮೊದಲಾದವರು, ಮತ್ತು ಸೀತಾ ದ್ರೌಪದಿ ಪ್ರಭೃತೀನಾಂ, ಸೀತಾ ಮತ್ತು ದ್ರೌಪದಿ ಇವರು ಕೂಡ ಚ ಅಯೋನಿಜತ್ವಂ, ಇವರು ಅಯೋನಿಜರು ಅಂಥೇಳಿ ಲೋಕದೊಳಗ ಸ್ಮರ್ಯತೆ ಅಂದ್ರೆ ಅದು ಒಂದು ಸ್ಮೃತಿ ನಮ್ಗೆ ಹೇಳ್ತದ ಅಂತ, ಇತಿಹಾಸ ಹೇಳ್ತದ ಅಂತ. ದ್ರೋಣಾಚಾರ್ಯರು ಕೂಡ ತಾಯಿ ಗರ್ಭದಿಂದ ಹುಟ್ಟಿ ಬಂದಿಲ್ಲ. ದೃಷ್ಟದ್ಯುಮ್ನೂ ಕೂಡ ತಾಯಿ ಗರ್ಭದಿಂದ ಹುಟ್ಟಿ ಬಂದಿಲ್ಲ. ಹಾಗೆ ಸೀತೆಯಾಗಲಿ ದ್ರೌಪದಿ ಆಗಲಿ ಇವ್ರು ಯಾರೂ ಕೂಡ ತಾಯಿ ಗರ್ಭದಿಂದ ಹುಟ್ಟಿ ಬಂದಿಲ್ಲ. ಇವರು ಅಯೋನಿಜರು ಅಂತ, ಅಂದ್ರೆ ತಾಯಿ ಗರ್ಭದಿಂದ ಹುಟ್ಟಿ ಬರದೇ ಇದ್ದವರು ಅಂತ ಅರ್ಥ ಇಲ್ಲಿ. ಯಾಕಂದ್ರೆ ಇದು ಇತಿಹಾಸ ಹೇಳ್ತದ ಅಂತ. ಇವರೆಲ್ಲ ಅಲ್ಲಿ ಹೋಮ ಮಾಡೋ ಹೋಮಕುಂಡದಿಂದ ಬಂದವರು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೀತಾದೇವಿನೂ ಕೂಡ ಆ ಭೂಮಿಯನ್ನು ಉಳುವಾಗ ಒಂದು ಪೆಟ್ಟಿಗೆಯೊಳಗ ಸಿಗ್ತಾ ಇದ್ದಾಳಲ್ರಿ. ಜನಕ ಮಹಾರಾಜ ಆ ಭೂಮಿಯನ್ನು ಉಳುವ ಸಮಯದೊಳಗ ಒಂದು ಪೆಟ್ಟಿಗೆಯೊಳಗ ಆಕೆ ಇದ್ಲು ಅಂತ ಅದ್ರಾಗ ಇದಾಗ್ತೈತ್ರಿ. ದ್ರೌಪದಿನೂ ಕೂಡ ಅವರ ತಂದೆ ಯಜ್ಞ ಮಾಡುವಾಗ ಯಜ್ಞ ಕುಂಡದಲ್ಲಿ ಆಕೆ ಬರ್ತಾ ಇದ್ದಾಳ. ಹಿಂಗ ದ್ರೋಣ ದೃಷ್ಟದ್ಯುಮ್ನರು ಇವರೆಲ್ಲ ಅಯೋನಿಜರು ಅಂತ. ಅದಕ್ಕಂದ್ರೆ ಅವರು ತತ್ರ ದ್ರೋಣಾದೀನಾಂ ಯೋಷಿದ್ ವಿಷಯಕ ಆಹುತಿರ್ನಾಸ್ತಿ. ಇಲ್ಲಿ ದ್ರೋಣ ಮೊದಲಾದವರಿಗೆ ಇಲ್ಲಿ ಒಂದು ಸ್ತ್ರೀ ವಿಷಯಕವಾಗಿರ್ತಕ್ಕಂಥ ಆಹುತಿ ಇಲ್ಲ ಅಂತ. ಯೋಷಿದ್ ಅಂದ್ರೆ ಸ್ತ್ರೀ ವಿಷಯಕವಾಗಿರ್ತಕ್ಕಂಥ ಆಹುತಿ ಎನ್ನುವಂತಹದ್ದು ಅಲ್ಲಿ ಇಲ್ಲ. ಅಲ್ಲಿ ದ್ವಿಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಸ್ತ್ರೀ ಅಂತೇಳಿ 5 ಅಗ್ನಿಗಳನ್ನ ಹೇಳ್ಯಾರಲ್ರಿ. ಅಲ್ಲಿ 5 ಆಹುತಿಗಳನ್ನು ಕೂಡ ಹೇಳ್ಕೊಂಡು ಬಂದಾರ. ಅಲ್ಲಿ 5ನೇ ಆಹುತಿಯೊಳಗ ಅಂದ್ರೆ ಸ್ತ್ರೀಯಲ್ಲಿ ಅಂತ ಅಲ್ಲಿ ಅಲ್ಲಿ ಭೂತಗಳೆಲ್ಲ ಪುರುಷಬ್ದ ವಾಚ್ಯ ಆಗ್ತಾವಂತೇಳಿ ಹಿಂದೆ ಹೇಳಿದ್ರಲ್ರವ್ರು. ಆದ್ರೆ ಇಲ್ಲಿ ದ್ರೋಣಾದಿಗಳಿಗೆ ಇಲ್ಲಿ 4 ಆಹುತಿಗಳು ಅಂತ. ಇಲ್ಲಿ ದ್ರೋಣ ದೃಷ್ಟದ್ಯುಮ್ನದಾರಲ್ರಿ, ದೃಷ್ಟದ್ಯುಮ್ನಿಗೆ ಬರೀ 3 ಆಹುತಿ ಅಂತ ಹೇಳ್ತಾರ ಅವರು. ಅಲ್ಲಿ ಪುರುಷ ಅನ್ನುವಂತ ಅದು ಕೂಡ ಇಲ್ಲ ಅಲ್ಲಿ. ಹೀಗೆ ಅಲ್ಲಿ 3 ಆಹುತಿಯಿಂದ ದೃಷ್ಟದ್ಯುಮ್ನ, 4 ಆಹುತಿಯಿಂದ ಇಲ್ಲಿ ದ್ರೋಣಾಚಾರ್ಯರು, ಇಲ್ಲಿ 5 ಬರಂಗೇ ಇಲ್ಲ ಅಂತ, 5 ಅಗ್ನಿಗಳು ಬರಂಗೇ ಇಲ್ಲ ಅಂತ ಅಲ್ಲಿ. ಅದಕ್ಕಲ್ಲಿ ಆಹುತಿನೇ ಇಲ್ಲ ಅಂತ ಹೇಳಿ ಸ್ತ್ರೀ ವಿಷಯಕವಾಗಿರ್ತಕ್ಕಂಥ ಆಹುತಿ ಎನ್ನುವಂತಹದ್ದು ಇಲ್ಲಿ ದ್ರೋಣ ಆಗಲಿ ದೃಷ್ಟದ್ಯುಮ್ನರಾಗಲಿ ಅವರಿಗಿಲ್ಲವೇ ಇಲ್ಲ. ಇನ್ನ ದೃಷ್ಟದ್ಯುಮ್ನಾದೀನಾಂತು ಯೋಷಿತ್ ಪುರುಷ ವಿಷಯೇ 2
ಅಪ್ಯಾಹುತಿ ನ ಸ್ತಃ. ಇಲ್ಲಿ ದ್ಯುಮ್ನಾದಿಗಳು, ಯಾರು ದುಷ್ಟದ್ಯುಮ್ನಾದಿಗಳದಾರಲ್ಲ, ಅವರಿಗೆ ಆ ಸ್ತ್ರೀ ಪುರುಷ ವಿಷಯಕವಾಗಿರ್ತಕ್ಕಂಥ ಎರಡು ಆಹುತಿಗಳು ಇರೋದೇ ಇಲ್ಲ ಅಂತ ಅವರಿಗೆ. ಸ್ತ್ರೀ ಮತ್ತು ಪುರುಷ ವಿಷಯಕವಾಗಿರ್ತಕ್ಕಂಥ ಎರಡು ಆಹುತಿಗಳನ್ನ ಈ ದೃಷ್ಟದ್ಯುಮ್ನಾದಿಗಳಿಗೆ ಅಲ್ಲಿ ಹೇಳುವಂಗೆ ಇಲ್ಲ ಅಂತ, ಅಲ್ಲಿ ಅವ್ರಿಗೆ ಇಲ್ಲವೇ ಇಲ್ಲ ಅಂತ. ಅಂದ್ರೆ ಸ್ತ್ರೀ ಪುರುಷರ ಸಂಪರ್ಕವಿಲ್ಲದೆ ಅವರು ಜನ್ಮವನ್ನ ತಾಳಿದ್ದಾರೆ ಅಂತ, ಅಯೋನಿಜರು ಅಂತ ಇಲ್ಲಿ. ಯಥಾಚ ತತ್ರ ಆಹುತಿ ಸಂಖ್ಯಾ ನಿಯಮ ಅನಾದರೋ ಭವತಿ. ಈಗ ಅವರ ವಿಷಯದೊಳಗೆ ನಾವು ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಆಹುತಿಗಳ ಸಂಖ್ಯೆ ಅನ್ನುವಂಥದ್ದು ನಾವು ಲೆಕ್ಕಕ್ಕೆ ಹಿಡ್ಯಾಕ ಬರಂಗಿಲ್ಲ ಅಂತ. ಅಲ್ಲಿ 5 ಅಗ್ನಿಗಳು 5 ಆಹುತಿಗಳಂಥೇಳಿ ಆ ನಿಯಮವನ್ನ ದ್ರೋಣ ದುಮ್ನಾದಿಗಳ ವಿಚಾರದೊಳಗಾಗಲಿ ಅಥವಾ ಸೀತಾ ದ್ರೌಪದಿ ವಿಚಾರದಲ್ಲಿ ಆಗಲಿ ನಾವು ಆ ಸಂಖ್ಯಾ ನಿಯಮವನ್ನು ಹೇಳಾಕನ ಬರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೊಂದೋದೇ ಇಲ್ಲ ಅಂತಲ್ಲಿ. ಆದ್ದರಿಂದ ಇಷ್ಟು ಇದನ್ನು ಹೇಳ್ಕೊಂಡು ಬಂದು ಈಗ ಪ್ರಸ್ತುತ ವಿಷಯಕ್ಕೆ ಬರ್ತಾರೆ. ಯಥಾಚ ತತ್ರ ಆಹುತಿ ಸಂಖ್ಯಾ ನಿಯಮೋ ಅನಾದರೋ ಭವತಿ ಏವಂ ಅನ್ಯತ್ರಾಪಿ ಭವಿಷ್ಯತಿ. ಅನ್ಯತ್ರಾಪಿ ಅಂತಂದ್ರೆ ಇಲ್ಲಿ ಇಷ್ಟಾಧಿಕಾರಿಗಳಲ್ಲದವರು, ಅಂದ್ರೆ ಪಾಪಿಗಳ ವಿಷಯದೊಳಗ ಅಂತ. ಪಾಪಿಗಳ ವಿಷಯದಲ್ಲಿಯೂ ಕೂಡ ಹಾಗೆ ಆಗಬಹುದು ಅಂತ. ಅಂದ್ರೆ ಪಾಪಿಗಳಾಗಿರ್ತಕ್ಕಂಥವ್ರು ಚಂದ್ರಮಂಡಲಕ್ಕೆ ಹೋಗಿ ಆಮೇಲೆ ನರಕಲಕ್ಕೆ ಹೋಗ್ತಾರಂತ ಹಿಂಗೇನ್ ನಾವು ಅಲ್ಲಿ ನಿಯಮವನ್ನು ಮಾಡಕ್ ಬರಂಗಿಲ್ಲ. ಅವರು ಚಂದ್ರಲೋಕದ ಪ್ರಾಪ್ತಿ ಎನ್ನುವಂತಹದ್ದು ಪಾಪಿಗಳಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳಕ್ ಹೊರಟಿದ್ದಾರೆ ಇವಾಗ. ಅದಕ್ಕೆ ಇಲ್ಲಿ ಅವರು ಅಯೋನಿಜರ ವಿಚಾರವನ್ನು ಹೇಳ್ಕೊಂಡು ಬಂದರು. ಮತ್ತಿನ್ನು ಒಂದು ಹೇಳ್ತಾರೆ, ಬಲಾಕ ಅಪಿ ಅಂತರೇಣೈವ ರೇತಸ್ಸೇಕಂ ಗರ್ಭಂ ದತ್ತೆ ಇತಿ ಲೋಕರೂಢಿ. ಇನ್ನು ಲೋಕರೂಢಿಗಳಿಗೆ ಏನದ ಅಂತಂದ್ರೆ ಬಲಾಕ ಅಪಿ, ಈ ಬಲಾಕ ಅನ್ನುವಂತ ಪಕ್ಷಿ, ಬಲಾಕ ಅಂದ್ರೆ ಕನ್ನಡದೊಳಗೆ ಬೆಳ್ಳಕ್ಕಿ ಅಂತ ಕರೀತಾರ ಅವರು. ಈ ಬೆಳ್ಳಕ್ಕಿ ಏನ್ ಮಾಡ್ತದ ಅಂತಂದ್ರೆ ಅಲ್ಲಿ ಪುರುಷನ ಸಂಪರ್ಕವಿಲ್ಲದೆ, ಅಲ್ಲಿ ಗಂಡು ಪಕ್ಷಿ ಅದ್ರ ಸಂಪರ್ಕ ಇಲ್ಲದೆ ಅದು ಗರ್ಭವನ್ನು ಧರಿಸ್ತದಂಥದ್ದು. ಇದು ಲೋಕದೊಳಗೆ ರೂಢಿಯಾಗಿರ್ತಕ್ಕಂಥದ್ದು ಅಂತ. ಆ ಬಲಾಕ ಪಕ್ಷಿ ವಿಷಯಕ್ಕ ಜನರ ಒಂದು ನಂಬಿಕೆಯನ್ನ ಅಲ್ಲಿ ಉದಾಹರಿಸ್ತಾ ಇದ್ದಾರೆ ಅಲ್ಲಿ. ಅಂದ್ರೆ ಈಗ ಪ್ರತ್ಯಕ್ಷ ದೃಷ್ಟಾಂತ ಅಂತ, ಈಗ ಅಲ್ಲಿ ಪ್ರತ್ಯಕ್ಷ ದೃಷ್ಟಾಂತವನ್ನ ಅಲ್ಲಿ ಕೊಟ್ಟಿದ್ದಾರೆ ಅಂತಲ್ಲಿ. ಆದ್ದರಿಂದ ಇಲ್ಲಿ ಅಂದ್ರೆ ಇಲ್ಲಿ ಸ್ತ್ರೀ ಸಂಪರ್ಕವಿಲ್ಲದೆ, ಒಂದು ಪುರುಷ ಸಂಪರ್ಕವಿಲ್ಲದೆ ಯಾವುದು ಬೆಳ್ಳಕ್ಕಿ ಎನ್ನುವಂತಹದ್ದು ಅಲ್ಲಿ ಗರ್ಭಧಾರಣ ಮಾಡ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಲೋಕದೊಳಗೆ ರೂಢಿ ಎನ್ನುವಂತಹದ್ದು ಇಷ್ಟು ಈ ಸೂತ್ರದೊಳಗೆ ಹೇಳ್ಕೊಂಡು ಬಂದ್ರು. ಅಂದ್ರೆ ಇಲ್ಲಿ ಆಹುತಿ ಸಂಖ್ಯೆಯೊಳಗೆ ಒಂದು ನಿಯಮ ಇಲ್ಲ ಅಂತ, ಒಂದು ನಿಯಮ ಪೂರ್ವಕವಾಗಿ ಅಲ್ಲಿ ಹೇಳುದಿಲ್ಲ. ಇದಕ್ಕೆ ಸ್ಮೃತಿನೇ ಪ್ರಮಾಣ ಅಂತ ಹೇಳಿದ್ರು ಇಲ್ಲಿ. ಇನ್ನ ದರ್ಶನಾಚ್ಛ ಅಂತೇಳಿ 20ನೇ ಸೂತ್ರ ಇದು. ಈ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಪಿ ಚ ಚತುರ್ವಿಧೇ ಭೂತಗ್ರಾಮೇ ಜರಾಯುಜ ಅಂಡಜ ಸ್ವೇದಜ ಉದ್ವಿಜ ಲಕ್ಷಣೇ ಸ್ವೇದಜ ಉದ್ವಿಜಯೋರಂತರೇಣೈವ ಗ್ರಾಮ್ಯ ಧರ್ಮಂ ಉತ್ಪತ್ತಿ ದರ್ಶನಾತ್ ಆಹುತಿ ಸಂಖ್ಯಾ ಅನಾದರೋ ಭವತಿ ಏವಂ ಅನ್ಯತ್ರಾಪಿ ಭವಿಷ್ಯತಿ. ಇನ್ನ ದರ್ಶನಾಚ್ಛ ಲೋಕದಲ್ಲಿ ಹಿಂಗೂ ಕಂಡು ಬಂದದ ಅಂತ, ಅದೇನು ಅನ್ನೋದ್ರ ಬಗ್ಗೆ ಆಚಾರ್ಯ ಭಾಷೆದಲ್ಲಿ ಹೇಳ್ತಾರೆ. ಚತುರ್ವಿಧೆ ಅಂದ್ರೆ 4 ರೀತಿಯಾಗಿರ್ತಕ್ಕಂಥ ಭೂತಗ್ರಾಮೆ ಅಂತ ಹೇಳಿದ್ರು ಇಲ್ಲಿ 4 ರೀತಿಯಾಗಿರ್ತಕ್ಕಂಥ ಭೂತಗ್ರಾಮಗಳು. ಅಂದ್ರೆ ಇಲ್ಲಿ ಒಂದು ಜರಾಯುಜ, ಅಂಡಜ, ಸ್ವೇದಜ ಮತ್ತು ಉದ್ವಿಜ ಅಂತ ಹೇಳಿ ಇಲ್ಲಿ 4 ರೀತಿ ಭೂತ ಸಮೂಹಗಳದಾವ ಇಲ್ಲಿ. ಗ್ರಾಮ ಅಂದ್ರೆ ಇಲ್ಲಿ ಸಮೂಹ ಅಂತ ಇಲ್ಲಿ. ಅಂದ್ರೆ ಕೆಲವೊಂದು ಗರ್ಭವನ್ನ ಛೇದಿಸಿ ಜನ್ಮವನ್ನ ತಾಳ್ತಾ ಇದ್ದಾವೆ ಇಲ್ಲಿ ಮನುಷ್ಯರು. ಯಾಕ ತಾಯಿಯ ಜರಾಯುಜ ಅಂತಂದ್ರೆ ಜರಾಯು ನಾಮಕ ಒಂದು ಗರ್ಭಚೀಲ ಇರ್ತದೆ, ಅದನ್ನ ಭೇದಿಸಿಕೊಂಡು ಹುಟ್ಟಿ ಬರ್ತಕ್ಕಂಥವ್ರು ಈ ಪ್ರಾಣಿಗಳದಾವು.
ಹ್ಮ್ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಇವೆಲ್ಲ ಜರಾಯುಜ ಇವು. ಹ್ಮ್ ಅಂಡಜ ಅಂತಂದ್ರೆ ಈ ತತ್ತಿಯನ್ನ ಒಡೆದು ಬರ್ತಾವಲ್ರಿ ಈಗ. ಹ್ಮ್ ಈಗ ಸರ್ಪಗಳಾಗಲಿ ಚೇಳುಗಳಾಗಲಿ ಹ್ಮ್ ಅಥವಾ ಈ ಕಾಗಿ ಪಕ್ಷಿಗಳದಾವಲ್ರಿ ಇವೆಲ್ಲ. ಹೌದು. ಪಕ್ಷಿಗಳೆಲ್ಲ ಇವು ಅಂಡಜ. ಅಂಡ ಅಂದ್ರೆ ತತ್ತಿ. ಹ್ಮ್ ಈ ಕೋಳಿ ಮೊದಲಾದವುಗಳೆಲ್ಲ ಮತ್ತು ಅವು ಕಾವು ಕೊಟ್ಟವನ್ನು ಮರಿ ಮಾಡ್ತಾವಲ್ರಿ ಅವು. ಹ್ಮ್ ಸರಿ. ತತ್ತಿಯನ್ನು ಒಡೆದು ಹುಟ್ಟಿ ಬರ್ತಕ್ಕಂಥವುಗಳು ಅಂಡಜಗಳು. ಹ್ಮ್ ಆಮೇಲೆ ಸ್ವೇದಜ ಅಂದ್ರೆ ಈ ಬೆವರು. ಹ್ಮ್ ಈ ಸೊಳ್ಳೆಗಳದಾವಲ್ರಿ, ಹ್ಮ್ ಸೊಳ್ಳೆ, ಹೇನು, ಕೂರಿ, ಹ್ಮ್ ಇವು ಇಂಥವೆಲ್ಲ ಇವು ಸ್ವೇದಜ, ಬೆವರಿನಿಂದ ಹುಟ್ಟತಕ್ಕಂಥವುಗಳು. ಹ್ಮ್ ಆಮೇಲೆ ಉದ್ವಿಜ ಅಂತಂದ್ರೆ ಹ್ಮ್ ಭೂಮಿಯನ್ನ ಭೇದಿಸಿ ಬರ್ತಾವಲ್ರಿ ಅವು. ಹೌದು. ಈಗ ಕೆಲವೊಂದು ಇವು ಗಜ್ಜರಿ, ಹ್ಮ್ ಆಮೇಲೆ ಈ ಕೆಲವೊಂದು ಅದಾವಲ್ರಿ ಅವು ಹೌದು. ಗೆಣಸು, ಹ್ಮ್ ಇವು ಭೂಮಿಯನ್ನು ಬರ್ತಾವಲ್ಲ, ಈ ಸಸ್ಯಗಳೆಲ್ಲ ಇವು ಹುಟ್ಟತಾವಲ್ರಿ ಇವು ಭೂಮಿಯಾಗ. ಹೌದು ಹೌದು. ಭೂಮಿಯನ್ನ ಭೇದಿಸಿ ಹುಟ್ಟತಕ್ಕಂಥವುಗಳಿಗೆಲ್ಲ ಹ್ಮ್ ಉದ್ವಿಜ ಅಂತ ಕರೀತಾರ. ಇವು 4 ಬಗೆಯಾಗಿರ್ತಕ್ಕಂಥ ಭೂತಗ್ರಾಮಗಳು ಅಂತ. ಹ್ಮ್ ಚತುರ್ವಿಧೆ ಭೂತಗ್ರಾಮೆ. ಹ್ಮ್ ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ ಲಕ್ಷಣೆ. ಹ್ಮ್ ಅವು 4 ಯಾವುವು ಅಂತಂದ್ರೆ ಒಂದು ಜರಾಯುಜ, ಮತ್ತೊಂದು ಅಂಡಜ, ಮತ್ತೊಂದು ಸ್ವೇದಜ, ಉದ್ವಿಜ ಅಂಥೇಳಿ ಈ ಲಕ್ಷಣಗಳಲ್ಲಿ ಸ್ವೇದಜ ಉದ್ವಿಜಯೋರಂತರೇಣೈವ ಗ್ರಾಮ್ಯ ಧರ್ಮಂ ಉತ್ಪತ್ತಿ ದರ್ಶನಾತ್ ಆಹುತಿ ಸಂಖ್ಯಾ ಅನಾದರೋ ಭವತಿ. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವುಗಳಲ್ಲಿ ಅಂದ್ರೆ ಉದ್ವಿಜ ಅನ್ನುವಂತಹದ್ದು, ಹ್ಮ್ ಸ್ವೇದಜ ಮತ್ತು ಉದ್ವಿಜ ಇವು ಅಲ್ಲಿ ಅಲ್ಲಿ ಸ್ತ್ರೀ ಪುರುಷ ಅನ್ನುವಂತ ಇದು ಇಲ್ಲ ಅಲ್ಲಿ. ಹ್ಮ್ ಏನೋ ಮೈಥುನಾದಿ ಕ್ರಿಯೆಗಳಿಲ್ಲ. ಹ್ಮ್ ಅವು ಉತ್ಪತ್ತಿ ಆಗೋದು ಕಂಡು ಬಂದದಲ್ಲಿ. ಹ್ಮ್ ಅಂದ್ರೆ ಈ ಬಲಾಕ ಪಕ್ಷೆ ವಿಷಯಕ್ಕೆ ಹೆಂಗ ಇದನ್ನ ಹೇಳಿದಾರಲ್ಲ ಅದನ್ನ ಹಾಗೆ ಅಂತ ಇಲ್ಲಿ ಅದು ಹೆಂಗಲ್ಲಿ ಪುರುಷನ ಹ್ಮ್ ಸಂಪರ್ಕವಿಲ್ಲದೆ ಬಲಾಕ ಪಕ್ಷಿ ಗರ್ಭವನ್ನು ಹೆಂಗ್ ಧರಿಸ್ತದಲ್ಲ, ಹೌದು. ಹಾಗೆ ಇಲ್ಲಿ ಈ ಉದ್ವಿಜ ಅನ್ನುವಂತಹದ್ದು ಸ್ತ್ರೀ ಸಂಪರ್ಕವಿಲ್ಲದೆ ಅಂತ. ಅಂದ್ರೆ ಅಲ್ಲಿ ಉತ್ಪತ್ತಿ ಅನ್ನುವಂಥದ್ದು ಆಗೋದು ನಮಗೆ ಕಂಡು ಬರ್ತದೆ ಭೂಮಿಯೊಳಗೆ. ಭೂಮಿಯೊಳಗ ಅನೇಕ ಸಸ್ಯಗಳು ಹುಟ್ಟತಾವಲ್ರಿ, ಅಲ್ಲೇನು ಪುರುಷ ಸ್ತ್ರೀ ಅನ್ನೋದು ಏನಿದೆ ಇಲ್ಲೇ ಇಲ್ಲಲ್ರಿ ಈಗ ಅಲ್ಲಿ. ಹ್ಮ್ ಅದಕ್ಕೆ ಅಲ್ಲಿ ಮೈಥುನಾದಿ ಕ್ರಿಯೆಗಳು ಇಲ್ಲದೇನೆ ಆ ಉತ್ಪತ್ತಿ ಆಗೋದು ಕಂಡು ಬಂದಿರುವುದರಿಂದ ಅಲ್ಲಿ ಆಹುತಿ ಸಂಖ್ಯೆಯನ್ನು ಕೂಡ ಅಲ್ಲಿ ಆ ಅದನ್ನ ಪರಿಗಣನೆ ಮಾಡಿಲ್ಲ ಅಂತ, ಹ್ಮ್ ಅದನ್ನ ಗ್ರಹಣ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಗ್ರಾಮ್ಯ ಧರ್ಮ್ಯಂ ಉತ್ಪತ್ತಿ ದರ್ಶನಾತ್ ಆಹುತಿ ಸಂಖ್ಯಾ ಅನಾದರೋ ಭವತಿ. ಅಲ್ಲಿ ಆಹುತಿ ಸಂಖ್ಯೆ ಎನ್ನುವಂತಹದ್ದನ್ನ ಅನಾದರ ಅಂತಂದ್ರೆ ಏನು, ಅದನ್ನ ಗ್ರಹಣ ಮಾಡದೆ ಇರತಕ್ಕಂತಹದ್ದು, ಹ್ಮ್ ಅದನ್ನ ಲೆಕ್ಕಕ್ಕೆ ತಗೊಂಡೇ ಇಲ್ಲ ಅಂತ ಅಲ್ಲಿ ಆಹುತಿ ಸಂಖ್ಯೆ ಅನ್ನುವಂತಹದ್ದನ್ನ. ಹ್ಮ್ ಯಾವುದು ಈ ಉದ್ವಿಜ ಅನ್ನುವಲ್ಲಿ. ಹ್ಮ್ ಹೀಗಾಗಿ ಅಲ್ಲಿ 3 ಹೇಳ್ಕೊಂಡು ಬರ್ತಾ ಇದ್ದಾರೆ. ಹ್ಮ್ ಹಾಗೆ ಏವಂ ಅನ್ಯತ್ರಾಪಿ ಭವಿಷ್ಯತಿ, ಹ್ಮ್ ಹೀಗೆ ಬೇರೆ ಕಡೆಯಲ್ಲಿಯೂ ಕೂಡ ಇದೇ ರೀತಿ ಆಗಬಹುದು ಅಂತ ದರ್ಶನಾತ್ ಅಂತ ಹೇಳಿ ಈ ಸೂತ್ರದೊಳಗೆ ಹೇಳ್ಕೊಂಡು ಬಂದರು. ಇನ್ನ ಮತ್ತೆ 21ನೇ ಸೂತ್ರದಲ್ಲಿ ಹೇಳ್ತಾರೆ, ಹ್ಮ್ ತೃತೀಯ ಶಬ್ದಾವರೋಧ ಸಂಶೋಕಜಸ್ಯ. ಹ್ಮ್ ತೃತೀಯ ಹ್ಮ್ ಅಂದ್ರೆ 3 ಶಬ್ದಗಳು, 3 ಅಂತೆ. ಹ್ಮ್ ಈಗೇನು ನಾವು 4 ಅಂತ ಹೇಳಿದೇವಲ್ರಿ, ಹ್ಮ್ ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ ಅಂತ ಹೇಳಿ. ಹ್ಮ್ ಆದ್ರೆ ಇಲ್ಲಿ 3 ಸಂಖ್ಯೆಯನ್ನ ಎಲ್ಲಿ ಉಪನಿಷತ್ತುಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ 3 ಅಂತ ಹೇಳ್ತಾರ ಅವರು. ಹ್ಮ್ ಸಂಶೋಜಕಸ್ಯ, ಹ್ಮ್ ಸಂಶೋಜಕ ಅಂತಂದ್ರೆ ಸ್ವೇದಜ ಅನ್ನುವಂತಹದ್ದು. ಹ್ಮ್ ಸ್ವೇದಜ ಅನ್ನುವಂತಹದ್ದು ಏನದಲ್ಲ, ಹ್ಮ್ ತೃತೀಯ ಶಬ್ದಾವರೋಧ ಸಂಶೋಜಕಸ್ಯ ಅಂದ್ರೆ ಈ ಸ್ವೇದಜ ಅನ್ನುವಂತಹದ್ದು ಹ್ಮ್ ಆ 3ನೇ ಶಬ್ದದಿಂದಲೇ ನಾವು ಅಂತರ್ಭಾವ ಆಗ್ತದ ಅಂತ. ಹ್ಮ್ ಇಲ್ಲಿ 3ನೇದ್ದು ಯಾವುದು ಅಂತಂದ್ರೆ ಈಗ ಜರಾಯುಜ, ಅಂಡಜ, ಸ್ವೇದಜ ಅಂತ ಐತಲ್ರಿ ಈಗ. ಹೌದು. ಅದು ಸ್ವೇದಜ ಅನ್ನುವಂಥದ್ದು ಅದ್ರೊಳಗನ ಅದು 4ನೇದು ಅಂತರ್ಭಾವಕ್ಕೆ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಭಾಷ್ಯದಲ್ಲಿ ಸರಿಯಾಗಿ ಅರ್ಥ ಕಟ್ಟಿದ್ದಾರೆ. ನನು ಇಲ್ಲಿ ಪೂರ್ವ ಪಕ್ಷ ಆಕ್ಷೇಪ ಮಾಡ್ತಾನೆ ನನು ಅನ್ನುವಂಥದ್ದನ್ನು.
ತೇಷಾಂ ಕಲ್ವೇಷಾಂ ಭೂತಾನಾಂ ತ್ರಿಣ್ಣೇವ ಬೀಜಾದಿ ಭವಂತಿ ಹ್ಮ್ ಅಂಡಜಂ ಜೀವಜಂ ಉದ್ಭಿಜಂ ಇತಿ. ಹ್ಮ್ ಇಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ ಏನು ಹೇಳಿದಾರ ಅಂತಂದ್ರೆ ತೇಷಾಂ ಖಲು ಏಷಾಂ ಭೂತಾನಾಂ, ಹ್ಮ್ ಇಲ್ಲಿ ಮೂರು ಭೂತಗಳದಾವ. ಹ್ಮ್ ಅಲ್ಲಿ ಎಲ್ಲಿ ಉಪನಿಷತ್ತಲ್ಲಿ ಹೇಳಿದ್ದು ಹ್ಮ್ ಅವು ಮೂರೇ ಬೀಜಗಳು ಇರ್ತಾ ಇದ್ದಾವೆ ಅಂತ, ಭೂತಗಳಿಗೆ ಮೂರೇ ಬೀಜಗಳು ಇರ್ತಾ ಇದ್ದಾವೆ ಅಂತ ಹೇಳಿ ಛಾಂದೋಗ್ಯದಲ್ಲಿ ಹೇಳ್ಕೊಂಡು ಬಂದರು. ಅವು ಯಾವಂದ್ರೆ ಅಂಡಜ, ಜೀವಜ ಮತ್ತು ಉದ್ಬೀಜ ಅಂತೇಳಿ. ಇವೇ ಮೂರು ಬೀಜಗಳು ಅಂತ, ಹ್ಮ್ ಆ ಭೂತಗಳಿಗೆ ಇವೇ ಮೂರು ಬೀಜಗಳು ಅಂತ ಹೇಳಿ ಅಲ್ಲಿ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಹ್ಮ್ ಯಾವುದು ಇಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಹ್ಮ್ ತೇಷಾಂ ಖಲು ಏಷಾಂ ಭೂತಾನಾಂ ತ್ರಿಣ್ಣೇವ ಬೀಜಾನಿ ಭವಂತಿ ಹ್ಮ್ ಅಂಡಜಂ ಜೀವಜಂ ಉದ್ಭಿಜಂ. ಹ್ಮ್ ಒಂದು ಅಂಡಜ, ಇನ್ನೊಂದು ಜೀವಜ, ಮತ್ತೊಂದು ಉದ್ಭಿಜ ಅಂಥೇಳಿ ಹ್ಮ್ ಈ ಮೂರು ಆ, ಭೂತ ಬೀಜಗಳು ಅಂತಿವು. ಹ್ಮ್ ಅಲ್ಲಿ ಮೂರೇ ಬೀಜಗಳಂತ ಈ ಭೂತಗಳಿಗೆ. ಹ್ಮ್ ಇತ್ಯತ್ರ ತ್ರಿವಿಧ ಏವ ಭೂತಗ್ರಾಮ ಶ್ರೂಯತೆ. ಹ್ಮ್ ಇಲ್ಲಿ ಮೂರೇ ಭೂತಗ್ರಾಮ ಅನ್ನುವಂಥದ್ದು ಮೂರೇ ವಿಧ ಅಂತ ಹೇಳಿದಾರ. ಹ್ಮ್ ಈ ಶ್ರೂಯತೆ ಅಂದ್ರೆ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ. ಹ್ಮ್ ಕಥಂ ಚತುರ್ವಿಧತ್ವಂ ಭೂತಗ್ರಾಮಸ್ಯ ಪ್ರತಿಜ್ಞಾತಮಿತಿ. ಹ್ಮ್ ಆದರೆ ನೀವು ನಾಲ್ಕು ಅಂತ ಹೇಳ್ತಾ ಇದ್ದೀರಲ್ಲ, ಭೂತಗ್ರಾಮ ನಾಲ್ಕು ಪ್ರಕಾರ ಅದಾವ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ? ಹ್ಮ್ ಉಪನಿಷತ್ತು ಮೂರಂತ ಹೇಳ್ತದದು, ಹ್ಮ್ ಆದ್ರೆ ನೀವು ನಾಲ್ಕು ಅಂತ ಹೇಳ್ತಾ ಇದ್ದೀರಿ. ಹ್ಮ್ ಅಂಡಜ, ಜೀವದ, ಉದ್ಬೀಜ ಅಂತೇಳಿ ನೀವು ಉಪನಿಷತ್ತಿನಲ್ಲಿ ಹೇಳತಕ್ಕಂಥದ್ದು ಮೂರ ಇರುವಾಗ ನೀವು ನಾಲ್ಕು ಅಂತ ಹೇಗೆ ಹೇಳ್ತಾ ಇದ್ದೀರಿ ಅಂತ ಪೂರ್ವಪಕ್ಷಿ ಆಕ್ಷೇಪವನ್ನು ಮಾಡಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಹ್ಮ್ ಇತ್ಯತ್ರ ತೃತೀಯೇನ ಉದ್ವಿಜ ಶಬ್ದೇನೈವ ಸ್ವೇದಜ ಉಪಸಂಗ್ರಹ ಕೃತಃ. ಇಲ್ಲಿ ಮೂರನೇದಾಗಿರ್ತಕ್ಕಂಥ ಉದ್ವಿಜ ಅಂತೇನು ಹೇಳಿದಾರಲ್ರಿ, ಹ್ಮ್ ಆ ಉದ್ಬೀಜದೊಳಗ ಆ ಸ್ವೇದಜ ಅನ್ನುವಂಥದ್ದು ಕೂಡ ಸೇರ್ಕೊಂಡು ಹೋಗ್ಬಿಟ್ಟೈತೆ ಅಂತ ಅದ್ರೊಳಗೆ. ಹ್ಮ್ ಅದ್ರೊಳಗೆ ಅಂತಃಪಾತಿ ಆಗೈತಿ ಅಂತ ಹೇಳ್ತಾರೆ ಅವರು. ಹ್ಮ್ ಆ ಮೂರನೇದಾಗಿರ್ತಕ್ಕಂಥ ಹ್ಮ್ ಉದ್ವಿಜ ಏನೋ ಒಂದು ಶಬ್ದವನ್ನ ಪ್ರಯೋಗ ಮಾಡಿದಾರೆ ಉಪನಿಷತ್ನಲ್ಲಿ, ಹ್ಮ್ ಅದ್ರೊಳಗೆ ಆ ಸ್ವೇದಜ ಅನ್ನುವಂಥದ್ದು ಕೂಡ ಹ್ಮ್ ಅಂತಃಪಾತಿ ಅಂದ್ರೆ ಏನ್ರಿ, ಹ್ಮ್ ಅದ್ರೊಳಗೆ ಸೇರ್ಕೊಂಡು ಹೋಗೈತಿ ಅಂತ ಹ್ಮ್ ನಾವು ಹೀಗೆ ತಿಳ್ಕೊಳ್ಬೇಕು. ಅಲ್ಲಿ ಶ್ರುತಿ ಅಭಿಪ್ರಾಯ ಅದನ್ನು ಕೂಡ ಸೇರಿಸೇ ಹೇಳೈತೆ ಅಂತ ಅದ್ರಾಗ. ಹ್ಮ್ ಅದನ್ನ ನಾವು ನಾಲ್ಕಂತದಲ್ಲಿ ಬೇರೆ ಬೇರ್ಪಡಿಸಿದೀವಿ, ಹ್ಮ್ ಆದ್ರೆ ಅದು ಆ ಸ್ವೇದಜ ಅನ್ನುವಂಥದ್ದನ್ನ ಉದ್ವಿಜದೊಳಗನ ಸೇರಿಸಿಬಿಟ್ಟಿದ್ದಾರೆ ಅಂತ. ಉಭಯೋರಪಿ ಸ್ವೇದಜೋ ಉದ್ವಿಜಯೋ ಭೂಮ್ಯುದಕ ಭೂಮ್ಯುದಕೋದ್ಭೇದನ ಭೇದ ಪ್ರಭವತ್ವಸ್ಯ ತುಲ್ಯತ್ವಾತ್. ಇಲ್ಲಿ ಉಭಯೋರಪಿ ಸ್ವೇದಜ ಉದ್ವಿಜಯೋ. ಹ್ಮ್ ಇಲ್ಲಿ ಸ್ವೇದಜ ಮತ್ತು ಉದ್ವಿಜ ಅಂತೇನು ಇವೆರಡದಾವಲ್ರಿ, ಇವೆರಡು ಉಭಯೋರಪಿ ಅಂದ್ರೆ ಇವೆರಡು ಅಂತ. ಹ್ಮ್ ಇವೆರಡು ಏನದಾವು ಅಂತಂದ್ರೆ ಭೂಮಿ ಭೂಮ್ಯುದಕೋದ್ಭೇದೆ ಹ್ಮ್ ಭೇದ ಪ್ರಭವತ್ವಸ್ಯ ತುಲ್ಯತ್ವಾತ್. ಹ್ಮ್ ಭೂಮಿ ಉದಕ ಅಂದ್ರೆ ನೀರು, ಭೂಮಿ ಅಂದ್ರೆ ಭೂಮಿ. ಹ್ಮ್ ಈ ಭೂಮಿ ಮತ್ತು ಉದಕಗಳನ್ನ ಹ್ಮ್ ಇವು ಒಡಕೊಂಡು ಹುಟ್ಟತಾವಂತಿವು. ಹ್ಮ್ ಯಾವ ಸ್ವೇದಜ ಆಗಲಿ ಉದ್ಬೀಜ ಆಗಲಿ ಹ್ಮ್ ಇವು ಹುಟ್ಟುವುದು ಭೂಮಿ ಮತ್ತು ಉದಕ. ಉದಕ ಅಂದ್ರೆ ಈ ಬೆವರು ಬರ್ತದಲ್ರಿ, ಅದು ಹೌದು. ಈ ಬೆವರಿನಿಂದನೇ ಮತ್ತೆ ಇವೆಲ್ಲ ಇದು ಹುಟ್ಟತಾವಲ್ರಿ. ಈ ಭೂಮಿಯಾಗೂ ಜಲ ಅದ. ಹ್ಮ್ ಈಗ ಕೆಲವೊಂದು ಸೊಳ್ಳೆ ಮೊದಲಾದವು ಹುಟ್ಟುದು ಮತ್ತು ಅವೆಲ್ಲ ಸೊಳ್ಳೆ ಹುಟ್ಟುದು ಭೂಮಿಯಾಗ. ಇವಂತೂ ಹ್ಮ್ ಏನು ಕೂರಿ ಇವೆಲ್ಲ ನಮ್ಮ ಶರೀರದಾಗ ಹುಡ್ತಾವ ಬಿಡ್ರಿ ಇವು. ಆದರೆ ಈ ಸೊಳ್ಳೆ ಮೊದಲಾದವುಗಳದಾವಲ್ರಿ ಅವು ಹ್ಮ್ ಅನೇಕ ಮಿಡತಿ ಅವೆಲ್ಲ ಕೆಲವು ಹಾರ್ತಿರ್ತಾವ ನೋಡಿ, ಕೆಲವೆಲ್ಲ ಇವು. ಹೌದು. ಇವೆಲ್ಲ ಏನದಾವು ಅಂತಂದ್ರೆ ಹ್ಮ್ ಆ ಭೂಮಿ ಉದಕಗಳನ್ನ ಒಡೆದುಕೊಂಡು ಅವು ಹುಟ್ಟುತ್ತಾ ಇದ್ದಾವೆ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಸ್ವೇದಜ ಉದ್ವಿಜ ಅನ್ನುವಂಥದ್ದು ಎರಡು ಭೂಮಿ ಉದಕವನ್ನು ಹೊಡೆದು ಹುಟ್ಟುವುದರಿಂದ ಇವೆರಡು ಸಮಾನ ಅಂತ ಹೇಳಿದ್ರಲ್ಲಿ. ಹ್ಮ್ ಅಂದ್ರೆ ಇಲ್ಲಿ ಉದ್ಭಿದ್ಯ ಜಾಯತೆ ಇತಿ ಉದ್ವಿಜಂ. ಹ್ಮ್ ಉದ್ಭಿದ್ಯ ಅಂತಂದ್ರೇನು, ಇವು ಒಡೆದುಕೊಂಡು ಹುಟ್ಟುವುದು ಅಂತ. ಉದ್ಭಿದ್ಯ ಜಾಯತೆ ಇತಿ ಉದ್ವಿಜಂ. ಈ ಉತ್ಪತ್ತಿಯಿಂದ ಇಲ್ಲಿ ಎರಡೂ ಒಂದೇ ಆದ್ರೂ ಕೂಡ
ಯಾವುದು ಸ್ವೇದಜ ಉದ್ವಿಜ ಎರಡು ಒಂದೇ ಆದ್ರೂ ಕೂಡ ಹ್ಮ್ ಭೂಮಿಯನ್ನ ಒಡೆದುಕೊಂಡು ಹುಟ್ಟುವುದು, ಹ್ಮ್ ಬೆವರನ್ನ ಹೊಡೆದುಕೊಂಡು ಹುಟ್ಟುವುದು, ಹ್ಮ್ ಇಲ್ಲಿ ಒಂದು ಭೇದ ಅದಂತ ಹೇಳ್ತಾರೆ. ಹ್ಮ್ ಕೆಲವೊಂದು ಬೆವರನ್ನ ಒಡೆದುಕೊಂಡು ಹುಟ್ಟುತ್ತಾವು, ಹ್ಮ್ ಇನ್ನು ಕೆಲವು ಭೂಮಿಯನ್ನ ಒಡೆದುಕೊಂಡು ಹುಟ್ಟುತ್ತಾ ಇದ್ದಾವೆ ಅಂತ. ಹ್ಮ್ ಇಷ್ಟು ಭೇದ ಅದಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾವುದಕ್ಕ ಇಲ್ಲಿ ಉದ್ಬೀಜ ಮತ್ತು ಸ್ವೇದಜ ಅನ್ಲಿಕ್ಕೆ ಎರಡು ಹ್ಮ್ ಸೇರಿಸಿ ಒಂದೇ ಹೇಳಿದ್ರಲ್ರಿ ಇವಾಗ ಇಲ್ಲಿ. ಹೌದು. ಎರಡು ಒಂದ ಅನ್ನುವಂತ ಮಾತು ಹೇಳಿದ್ದಕ್ಕೆ ಹ್ಮ್ ಕೆಲವೊಂದು ಬೆವರನ್ನ ಒಡ್ಕೊಂಡು ಹುಡ್ತಾವು, ಕೆಲವೊಂದು ಭೂಮಿಯನ್ನು ಒಡ್ಕೊಂಡು ಹುಟ್ಟುವಂಥವುಗಳಾಗಿದ್ದಾವೆ ಅಂಥೇಳಿ ಆ, ವ್ಯಾಖ್ಯಾನಕಾರರು ಈ ರೀತಿಯಾಗಿ ಅದನ್ನ ತಿಳಿಸ್ಕೊಂಡು ಬಂದಿದ್ದಾರೆ ಇವಾಗ. ಹ್ಮ್ ಸ್ಥಾವರ ಉದ್ಭೇದಾತ್ತು ವಿಲಕ್ಷಣೋ ಜಂಗಮೋದ್ಭೇದ ಇತಿ ಅನ್ಯತ್ರ ಸ್ವೇದಜ ಉದ್ವಿಜಯೋರಭೇ ಭೇದವಾದ ಇತ್ಯವಿರೋಧ. ಇಲ್ಲಿ ಕೆಲವೊಂದು ಸ್ಥಾವರ ಅದಾವ. ಹ್ಮ್ ಸ್ಥಾವರ ಇಲ್ಲಿ ಉದ್ಭೇದಕ್ಕಿಂತಲೂ ಜಂಗಮದ ಉದ್ಭೇದ ಅನ್ನುವಂಥದ್ದು ಇದು ವಿಲಕ್ಷಣವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಸ್ಥಾವರ ಉದ್ಭೇದ ಅಂತಂದ್ರೆ ಯಾವ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರ್ತಾವಲ್ರಿ. ಈಗ ಹ್ಮ್ ಈಗ ಗಜ್ಜರಿ, ಮೂಲಂಗಿ, ಗೆಣಸು ಹ್ಮ್ ಇವೆಲ್ಲ ಭೂಮಿಯನ್ನ ಭೇದಿಸಿ ಬಿಡ್ತಾವಲ್ರಿ ಇವು. ಹೌದು. ಇವು ಸ್ಥಾವರ. ಸ್ಥಾವರ ಅಂದ್ರೆ ಒಂದ್ ಜಾಗ ಬಿಟ್ಟು ಒಂದ್ ಜಾಗಕ್ಕೆ ಹೋಗಂಗಿಲ್ಲ ಇವು. ಹ್ಮ್ ಈಗ ಅದು ಎಲ್ಲಿ ಭೂಮಿಯಾಗ ಹುಟ್ಟಿದ ಅಲ್ಲೇ ಇರ್ತಾವಿಲ್ರಿ ಅವು, ಎಲ್ಲಿ ಹುಟ್ಟತಾವ ಅಲ್ಲೇ ಇರ್ತಾವ ಇವು. ಹೌದು. ಆದ್ರೆ ಜಂಗಮ ಉದ್ಭೇದ ಅಂತಂದ್ರೆ ಏನು, ಹ್ಮ್ ಈ ಸೊಳ್ಳೆ ಹ್ಮ್ ಮೊದಲಾದವುಗಳದಾವಲ್ರಿ ಇವು. ಹ್ಮ್ ಇವು ಮತ್ತಿವು ಆ ಕಡೆ ಈ ಕಡೆ ಸಂಚಾರ ಮಾಡ್ತಾವಲ್ರಿ ಇವು. ಸೊಳ್ಳೆ ಒಂದೇ ಕಡೆ ಇರ್ತಾವನ್ರಿ ಇವು. Right. ಇವು ಜಂಗಮ ಅಂತ ಕರೀತಾರ. ಹ್ಮ್ ಒಂದು ಸ್ಥಾವರ ಉದ್ಭೇದ, ಹ್ಮ್ ಇನ್ನೊಂದು ಜಂಗಮ ಉದ್ಭೇದ. ಹ್ಮ್ ಈ ಎರಡಕ್ಕೂ ಪರಸ್ಪರ ವಿಲಕ್ಷಣವಾಗಿರುವುದರಿಂದ ಹ್ಮ್ ಇದು ಬೇರೆ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರಂತ. ಹ್ಮ್ ಇತಿ ಅನ್ಯತ್ರ ಸ್ವೇದಜ ಉದ್ಭಿಜಯೋರ್ಭೇದ ವಾದ ಇತ್ಯವಿರೋಧ. ಆದ್ದರಿಂದ ಇಲ್ಲಿ ಮತ್ತು ಶ್ರುತಿಯಲ್ಲಿ 4 ಹೇಳಿದಾರಂತ. ಅದಕ್ಕೆ ಯಾವುದೇ ವಿರೋಧ ಅನ್ನುವಂಥದ್ದಿಲ್ಲ. ಹ್ಮ್ ಈಗ ಐತರೇಯ ಉಪನಿಷತ್ನೊಳಗ ಹ್ಮ್ ಅಲ್ಲಿ ಸ್ಥಾವರ ಮತ್ತು ಜಂಗಮದ ಅಲ್ಲಿ ಒಂದು ಉದ್ಭೇದ ಅನ್ನುವಂಥದ್ದು ಇರುವುದರಿಂದ ಈ ಪ್ರಕಾರವಾಗಿ 4 ಅಂತ ಇದನ್ನ ಮಾಡಿದ್ದಾರೆ. ಹ್ಮ್ ಛಾಂದೋಗ್ಯದೊಳಗ ಜೀವಜ ಅನ್ನುವಂಥ ಮಾತಿಗೆ ಜರಾಯುಜ ಅಂಥೇಳಿ ಈ ಪ್ರಕಾರವಾಗಿ ಅರ್ಥವನ್ನ ಮಾಡ್ತಾ ಇದ್ದಾರೆ. ಜೀವಜ ಅಂದ್ರೂ ಒಂದೇ, ಜರಾಯುಜ ಅಂದ್ರೂ ಒಂದೇ ಅಂತ. ಹ್ಮ್ ಆದ್ರಿಂದ ಇಲ್ಲಿ ಯಾವುದೇ ವಿರೋಧ ಅನ್ನುವಂಥದ್ದಿಲ್ಲ ಅಂತ. ಇತ್ಯವಿರೋಧ ಅಂತ. ಹ್ಮ್ ಇಲ್ಲಿ ಯಾವುದೇ ವಿರೋಧ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಈ 3ನೇ ಪ್ರಕರಣ ಅಂದ್ರೆ 3ನೇ ಅಧಿಕರಣವನ್ನ ಮುಗಿಸಿದ್ರಿ. ಈಗ ಇನ್ನು 4ನೇ ಅಧಿಕರಣವನ್ನ ಹೇಳ್ತಾ ಇದ್ದಾರೆ, ಹ್ಮ್ ಸಾಭಾವ್ಯಾಧಿಕರಣ ಅಂತ. ಹ್ಮ್ ಈ ಸೂತ್ರದಲ್ಲಿ ಈ ಅಧಿಕರಣದಲ್ಲಿ ಏನ್ ಹೇಳಿದಾರ ಅಂತಂದ್ರ, ಈ ಇಷ್ಟಾಧಿಕಾರಿಗಳು ಅಂತ ಏನದಾರಲ್ಲ ಅವರು ಈ ಭೂಮಿ ಮೇಲೆ ಇಳಿದು ಬರ್ಬೇಕಾದ್ರೆ ಹ್ಮ್ ಮತ್ತೆ ಭೂಮಂಡಲಕ್ಕೆ ಬರ್ಬೇಕಲ್ರಿ ಅವರು, ಹೌದು. ಮತ್ತೆ ಜನ್ಮವನ್ನು ಧಾರಣ ಮಾಡ್ಬೇಕಲ್ಲ. ಹ್ಮ್ ಅವ್ರು ಇಳಿದು ಬರ್ಬೇಕಾದ್ರೆ ಮತ್ತೆ ಆಕಾಶ ಮಾರ್ಗದಿಂದಲೇ ಬರ್ಬೇಕಲ್ರಿ. ಹ್ಮ್ ಆಕಾಶ ಮೇಘ, ಹ್ಮ್ ಮೇಘ ಅಂದ್ರೆ ಮಳೆಯಾಗಿ ಭೂಮಿ ಮೇಲೆ ಬೀಳ್ತಾರಲ್ಲ ಅವರು. ಹ್ಮ್ ಆ ಇಷ್ಟಾಧಿಕಾರಿಗಳು ಇಳಿಯುವಾಗ ಅಲ್ಲಿ ಆಕಾಶಾದಿಗಳ ಹ್ಮ್ ಒಂದು ಸ್ವರೂಪವೇ ಆಗ್ತಾರೋ ಅಥವಾ ಸಾಮ್ಯವನ್ನು ಪಡಿತಾರೋ ಅಂತ ಹ್ಮ್ ಇಲ್ಲಿ ವಿಚಾರ ಬರ್ತದೆ. ಹ್ಮ್ ಅದನ್ನ ಈ ಈ ಒಂದು ಅಧಿಕರಣದಲ್ಲಿ ಅದರ ಬಗ್ಗೆ ವಿಚಾರಣೆ ಮಾಡ್ತಾರಂತ. ಹ್ಮ್ ಅದಕ್ಕೆ 22ನೇ ಸೂತ್ರ ಹ್ಮ್ ಸಾಭಾವ್ಯಾಪತ್ತಿ ರೂಪಪತ್ತೇ. ಹ್ಮ್ ಇಲ್ಲಿ ಜೀವರುಗಳು ಏನದಾರಲ್ಲ ಅವರು ಆಕಾಶಾದಿಗಳ ಸಾಭಾವ್ಯವನ್ನ ಹೊಂದ್ತಾ ಇದ್ದಾರೆ. ಯಾಕಂದ್ರೆ ಉಪಪತ್ತೇ ಹ್ಮ್ ಅದೇ ಇಲ್ಲಿ ಹೊಂದ್ಗಡೆ ಆಗ್ತದ ಅಂತ. ಹ್ಮ್ ಸಾಭಾವ್ಯ ಅಂದ್ರೆ ಸಾಮ್ಯವನ್ನು ಹೊಂತಾರಂತ. ಹ್ಮ್ ಆಕಾಶಾದಿಗಳ ಸಾಮ್ಯ ಅನ್ನುವಂತಹದ್ದನ್ನ ಹ್ಮ್ ಜೀವರುಗಳು ಪಡ್ಕೊಳ್ತಾರೆ ಅಂತ ಹೇಳಿ ಇದನ್ನ ಸೂತ್ರದಲ್ಲಿ ಹೇಳ್ಕೊಂಡು ಬಂದು ಹ್ಮ್ ಇದನ್ನ ಭಾಷ್ಯದಲ್ಲಿ ಇದನ್ನ ವಿಸ್ತಾರ ಮಾಡ್ತಾ ಇದ್ದಾರೆ. ಹ್ಮ್ ಆಚಾರ್ಯರು ಭಾಷ್ಯದೊಳಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇಷ್ಟಾಧಿಕಾರಿಣ ಹ್ಮ್ ಚಂದ್ರಮಸಮಂ ಆರುಹ್ಯ ತಸ್ಮಿನ್ ಯಾವತ್ ಸಂಪಾತಂ ಉಷಿತ್ವ ತತಃ ಸಾನುಶಯ ಅವರೋಹಂತಿ ಇತ್ಯುಕ್ತಂ.
ಹ್ಮ್ ನೋಡಿ ಇಲ್ಲಿವರೆಗೆ ನಾವು ಹಿಂದೆ ಏನು ಹೇಳ್ಕೊಂಡು ಬಂದೇವಿ ಅಂತಂದ್ರೆ ಇಷ್ಟಾಧಿಕಾರಿಣ ಹ್ಮ್ ಅಂದ್ರೆ ಇಷ್ಟಾಧಿಕಾರಿಯಾಗಿರ್ತಕ್ಕಂಥವ್ರು ಅಂದ್ರೆ ಇಷ್ಟ ಪೂರ್ತ ದತ್ತ ಅಂಥೇಳಿ ಹ್ಮ್ ಈ ಕರ್ಮಗಳನ್ನ ಮಾಡಿರ್ತಕ್ಕಂಥವ್ರು ಹ್ಮ್ ಚಂದ್ರಮಸಮಂ ಆರುಹ್ಯ ಹ್ಮ್ ಅವರು ಚಂದ್ರನನ್ನ ಸೇರಿ ಹ್ಮ್ ಚಂದ್ರಮಂಡಲವನ್ನ ಸೇರಿ ಹ್ಮ್ ತಸ್ಮಿನ್ ಯಾವತ್ ಸಂಪಾತಂ ಹ್ಮ್ ಅವ್ರು ಮಾಡಿರ್ತಕ್ಕಂಥ ಕರ್ಮದ ಫಲ ಎಲ್ಲಿವರೆಗೆ ಇರ್ತದ ಹ್ಮ್ ಅಲ್ಲಿ ತನಕ ಅದನ್ನ ಉಪಭೋಗ ಮಾಡಿ ಹ್ಮ್ ಆ ಕರ್ಮ ಫಲವನ್ನ ಅನುಭವಿಸಿ ಅಂತ. ಯಾಕಂದ್ರೆ ಇಲ್ಲಿ ಪುಣ್ಯ ಕರ್ಮ ಮಾಡ್ಕೊಂಡು ಹೋಗಿರ್ತಾರಲ್ರಿ ಇವಾಗ ಹ್ಮ್ ಆ ಅದು ಉಪನಿಷತ್ನಲ್ಲಿ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಹ್ಮ್ ಅಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಹೇಳ್ಕೊಂಡು ಬಂದಿದಾರಲ್ರಿ. ಹ್ಮ್ ಅಲ್ಲಿ ಇವರು ಮಾಡಿರ್ತಕ್ಕಂಥ ಈ ಪುಣ್ಯ ಕರ್ಮಗಳಿಂದ ಸ್ವರ್ಗಲೋಕಕ್ಕೆ ಹೋಗ್ತಾರ. ಹ್ಮ್ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಅಲ್ಲಿ ಹೇಳಿಕೊಂಡ್ಬಂದಿದ್ದಾರೆ. ಯಾವಾಗ ಪುಣ್ಯ ಕ್ಷೀಣ ಆಯ್ತು ಅಂತಂದ್ರೆ ಮತ್ತೆ ಮರ್ತ್ಯ ಲೋಕಕ್ಕೆ ಬರ್ತಾರಂತ ಹೇಳಿ ಗೀತೆಯಲ್ಲಿ ಭಗವಂತ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಹಾಗೆ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಹ್ಮ್ ಯಾವತ್ ಸಂಪಾತಂ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಪುಣ್ಯ ಕರ್ಮದ ಫಲ ಇರುವವರೆಗೆ ಅಂತ. ಹ್ಮ್ ಉಷಿತ್ವ ಅಂದ್ರೆ ಅದನ್ನ ಅನುಭೋಗ ಮಾಡಿ ಅಂತ. ಹ್ಮ್ ತತಃ ಸಾನುಶಯ ಅವರೋಹಂತಿ. ಹ್ಮ್ ತತಃ ಅಂದ್ರೆ ಅದರ ನಂತರ ಸಾನುಶಯ ಅಂತಂದ್ರೆ ಏನು, ಹ್ಮ್ ಅನುಶಯ ಉಳ್ಳವರಾಗಿ. ಹ್ಮ್ ಅನುಶಯ ಅಂತಂದ್ರೆ ಇಲ್ಲಿ ಅವರು ಆ ಸ್ವರ್ಗಲೋಕದೊಳಗ ಹ್ಮ್ ಏನ್ ಅನುಭೋಗಿಸ್ಬೇಕಾಗಿರ್ತದ ಹೌದು. ಅದನ್ನ ಅನುಭೋಗಿಸ್ಕೊಂಡು ಹ್ಮ್ ಇಹಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ಮ ಫಲ ಭೋಗ ಐತಲ್ರಿ, ಹ್ಮ್ ಆ ಕರ್ಮ ಫಲ ಅದಲ್ಲ, ಹ್ಮ್ ಅದನ್ನ ತಗೊಂಡ ಬರ್ತಾರಂತವ್ರು, ಅದ್ರ ಜೊತೆಯೊಳಗನ ಬರ್ತಾರಂತವ್ರು. ಹ್ಮ್ ಸಂಪೂರ್ಣ ಎಲ್ಲಾನು ಅಲ್ಲೇ ಅನುಭೋಗ ಮಾಡಂಗಿಲ್ಲ. ಹ್ಮ್ ಆಮುಸ್ಮಿಕ ಐಹಿಕ ಅಂತ ಹಿಂದೆ ಹೇಳ್ಕೊಂಬಂದಾರ ನೋಡ್ರಿ. ಹ್ಮ್ ಆಮುಸ್ಮಿಕ ಫಲವನ್ನ ಅನುಭೋಗಿಸಿ ಹ್ಮ್ ಅಂದ್ರೆ ಸ್ವರ್ಗಲೋಕದಲ್ಲಿ ಎಷ್ಟು ಕರ್ಮದ ಫಲ ಅನುಭೋಗಿಸ್ಬೇಕೋ ಹ್ಮ್ ಅದನ್ನ ಉಪಭೋಗ ಮಾಡಿ ಹ್ಮ್ ಐಹಿಕ ಏನು ಫಲ ಅದಲ್ಲ ಹ್ಮ್ ಅದ್ರ ಸಹಿತವಾಗಿ ಹ್ಮ್ ಅದಕ್ಕೆ ಸಾನುಶಯ ಅನ್ನೋ ಶಬ್ದಕ್ಕೆ ಇಲ್ಲಿ ಐಹಿಕ ಕರ್ಮ ಫಲದ ಸಹಿತವಾಗಿ ಅವರು ಅವರೋಹಂತಿ ಹ್ಮ್ ಇಲ್ಲಿ ಇಳಿತಾ ಇದ್ದಾರೆ ಅಂತ. ಹ್ಮ್ ಇಷ್ಟನ್ನ ಇತ್ಯುಕ್ತಂ ಇಷ್ಟು ನಾವು ಹಿಂದೆ ಹೇಳ್ಕೊಂಡು ಬಂದಿದ್ದೇವೆ. ಈ ವಿಚಾರವನ್ನ ಹ್ಮ್ ಪೂರ್ವ ಯಾವ ಸೂತ್ರ ಮತ್ತು ಭಾಷ್ಯ ಭಾಗದಲ್ಲಿ ಹ್ಮ್ ಅದನ್ನ ಆ ವಿಚಾರ ಮಾಡಿದ್ದಾಗೈತಿ ಅಂತ. ಹ್ಮ್ ಅಥ ಅವರೋಹ ಪ್ರಕಾರ ಪರೀಕ್ಷತೆ. ಹ್ಮ್ ಇನ್ನ ಅಲ್ಲಿಂದ ಹೆಂಗ್ ಇಳಿತಾರ ಅವರು, ಹ್ಮ್ ಅಲ್ಲಿಂದ ಕೆಳಗೆ ಅಲ್ಲೇ ಇರಾಕ್ ಬರಂಗಿಲ್ಲಲ್ರಿ. ಕರ್ಮದ ಫಲ ತೀರಿದ ಬಳಕ ಮತ್ತೆ ಇಳಿದು ಮತ್ತೆ ಭೂಮಂಡಲಕ್ಕೆ ಬರಬೇಕಲ್ರ ಅವರು, ಹೌದು. ಈ ಭೂಮಿ ಮೇಲೆ ಬಂದು ಹುಟ್ಟಬೇಕಲ್ಲ ಅವರು. ಹ್ಮ್ ಅವರು ಯಾವ ರೀತಿಯಾಗಿ ಇಳಿದು ಬರ್ತಾ ಇದ್ದಾರೆ ಹ್ಮ್ ಅದ್ರ ವಿಚಾರವನ್ನ ಇಲ್ಲಿ ನಾವು ಇಲ್ಲಿ ಪರೀಕ್ಷಿಸ್ತಾ ಇದ್ದೀವಿ. ಪರೀಕ್ಷೆ ಅಂದ್ರೆ ಏನೋ ಅದ್ರ ಬಗ್ಗೆ ವಿಚಾರ ಮಾಡ್ತೇವಂತ, ಹ್ಮ್ ಅದ್ರ ಬಗ್ಗೆ ನಾವು ಚಿಂತನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳಿದರು. ಆ ಇಳಿಯುವ ಪ್ರಕಾರ ಅನ್ನುವಂಥದ್ದನ್ನ ನಾವು ಪರೀಕ್ಷಿಸ್ತಾ ಇದ್ದೀವಿ. ತತ್ರ ಯಂ ಅವರೋಹ ಶ್ರುತಿರ್ಭವತಿ. ಅವರು ಇಳಿದು ಬರ್ತಕ್ಕಂಥ ಒಂದು ವಿಚಾರವನ್ನ ಹ್ಮ್ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹ್ಮ್ ನಮಗ ಉಪದೇಶ ಮಾಡ್ತದೆ. ಯಂ ಅವರೋಹ ಶ್ರುತಿರ್ಭವತಿ. ಹ್ಮ್ ಅವರೋಹ ಅಂತದೇನು, ಇಳಿಯುವಂತ ವಿಚಾರ. ಅಲ್ಲಿ ಜೀವಿಗಳು ಚಂದ್ರಮಂಡಲದಿಂದ ಆ ಇಳಿದು ಬರ್ತಕ್ಕಂಥ ವಿಚಾರವನ್ನ ಶ್ರುತಿ ಏನ್ ಹೇಳ್ತದಂತಂದ್ರೆ ಆ ಶ್ರುತಿ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಥ ಅಥೈತಮೇವಾಧ್ವಾನಂ ಪುನರ್ನಿರ್ವರ್ತಂತೆ ಯಥೇತಮಾಕಾಶಮದ್ ಆಕಾಶಾದ್ವಾಯುಂ ವಾಯುರ್ಭೂತ್ವಾ ಧೂಮೋ ಭವತಿ, ಧೂಮೋ ಭೂತ್ವಾ ಅಭ್ರಂ ಭವತಿ, ಅಭ್ರಂ ಭೂತ್ವಾ ಮೇಘೋ ಭವತಿ, ಮೇಘೋ ಭೂತ್ವಾ ಪ್ರವರ್ಷತಿ. ಇದು ಚಾಂದೋಗ್ಯೋಪನಿಷತ್ನಲ್ಲಿ ಅವರು ಭೂಮಿ ಮೇಲೆ ಇಳಿದು ಬರ್ತಕ್ಕಂಥ ಒಂದು ಕ್ರಮವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅವ್ರು ಹೆಂಗೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಚಂದ್ರಮಂಡಲದಿಂದ ಮೊದಲು ಎಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅಥ ಏತಂ ಅಧ್ವಾನಂ ಪುನರ್ನಿರ್ವರ್ತಂತೆ. ಇನ್ನು ಆ ಮಾರ್ಗವನ್ನ ಮತ್ತೆ ಇಲ್ಲಿ ಹಿಂತರಿ ಮತ್ತು ಯಾವ ಮಾರ್ಗದಿಂದ ಹೋಗಿದ್ರೋ ಅದೇ ಮಾರ್ಗದಿಂದ ಅವರು ಇಲ್ಲಿ ಬರ್ತಾ ಇದ್ದಾರಲ್ಲ, ಹ್ಮ್ ಅದು ಹೇಗೆ ಹೋಗಿದ್ರೋ ಹಾಗೆ ಅಂತ. ಹ್ಮ್
ಯಾವ ಮಾರ್ಗದಿಂದ ಹೋಗಿದ್ರೋ ಹ್ಮ್ ಅದೇ ಮಾರ್ಗದೊಳಗನ ಅವರು ಹಿಂತಳ್ಳಿ ಬರ್ತಾ ಇದ್ದಾರಂತ. ಹ್ಮ್ ಹೋದ ಮಾರ್ಗದಲ್ಲಿ ವಾಪಸ್ ಬರ್ತಾ ಇದ್ದಾರಂತ ಇವಾಗ. ಹ್ಮ್ ಅವ್ರು ಬೇರೆ ಮಾರ್ಗದಲ್ಲಿ ಹೋಗಂಗಿಲ್ಲ ಅಂತ ಅವರು. ಹ್ಮ್ ಅಥ ಅಥೈತಮೇವ ಅದ್ವಾನಂ ಪುನರ್ನಿರ್ವರ್ತಂತೆ ಯಥೇತಮಾಕಾಶಾದ್ವಾಯು. ಹೇಗೆ ಅವ್ರು ಹೇಗೆ ಹೋಗಿದ್ರು ಮತ್ತೆ ಹೆಂಗೆ ವಾಪಸ್ ಬರ್ತಾ ಇದ್ದಾರ ಅಂತಂದ್ರೆ ಹ್ಮ್ ಆ ಚಂದ್ರಮಂಡಲದಿಂದ ನೇರವಾಗಿ ಆಕಾಶವನ್ನ ಸೇರ್ತಾರೆ, ಹ್ಮ್ ಆಕಾಶಕ್ಕೆ ಬರ್ತಾರೆ. ಹ್ಮ್ ಅದಕ್ಕೆ ಆಕಾಶಂ, ಆಕಾಶಾದ್ ವಾಯು, ಹ್ಮ್ ಆಕಾಶದಿಂದ ಅಲ್ಲಿ ವಾಯುವನ್ನ ಸೇರ್ಕೊಳ್ತಾರ. ಹ್ಮ್ ವಾಯುರ್ಭೂತ್ವ ಧೂಮೋ ಭವತಿ, ಅಂದ್ರೆ ವಾಯುವಾಗಿ ಅವರು ಧೂಮವಾಗ್ತಾ ಇದ್ದಾರೆ ಅಂತ. ಹ್ಮ್ ಇಲ್ಲಿ ಇಲ್ಲೇನ್ ಹೇಳಿದ್ರು ಅಂತಂದ್ರೆ ವಾಯುವನ್ನು ವಾಯುವಾಗಿ ಅಂತ ಹೇಳಿದ್ರಲ್ಲಿ ಹ್ಮ್ ಅದು ಶಬ್ದದ ನೇರವಾಗಿ ತಿಳಿಯ ಬರುವಂತ ಅರ್ಥವನ್ನ ಇಲ್ಲಿ ಸ್ವೀಕರಿಸುವುದು ಯುಕ್ತ ಅಂತ. ಹ್ಮ್ ವಾಯುವಾಗಿ ಅನ್ನುವಂತ ಮಾತಿಗೆ ಇಲ್ಲಿ ಎರಡನೇ ವೃತ್ತಿಯಿಂದ ವಾಯು ಸಮಾನವಾಗಿ ಅಂಥೇಳಿ ಅರ್ಥವನ್ನ ಕಲ್ಪಿಸುವುದು ಅದು ಯೋಗ್ಯ ಸರಿಯಲ್ಲ ಅಂತ ಹೇಳ್ತಾರೆ. ಹ್ಮ್ ವಾಯು ಸಮಾನ ಅಂತ ಅರ್ಥ ಮಾಡಬಾರದು. ಹ್ಮ್ ವಾಯುವಾಗಿನೇ ಹ್ಮ್ ಆ ಅದೇ ವಾಯುವಾಗಿನೇ ಬರ್ತಾರೆ ಅಂತ. ವಾಯುರ್ಭೂತ್ವ ಅಂತ ಐತಲ್ಲ, ಹ್ಮ್ ವಾಯುವಾಗಿ ಅಂತ ಹ್ಮ್ ಅಲ್ಲಿ ಬರ್ತಾ ಇದ್ದಾರೆ. ಧೂಮೋ ಭವತಿ, ಹ್ಮ್ ವಾಯು ಆದ್ಮೇಲೆ ಧೂಮ ಆಗ್ತಾನ ಅಂತವನು. ಹ್ಮ್ ಜೀವ ಧೂಮವಾಗ್ತಾ ಇದ್ದಾನ. ಹ್ಮ್ ಆ ಬಳಿಕ ಧೂಮೋ ಭೂತ್ವ ಅಭ್ರಂಭವತಿ, ಹ್ಮ್ ಆಮೇಲೆ ಧೂಮವಾಗಿ ಅಭ್ರವಾಗ್ತಾ ಇದ್ದಾನೆ. ಹ್ಮ್ ಅಭ್ರ ಆದ್ಮೇಲೆ ಮೇಘ ಮೋಡಗಳಾಗ್ತಾ ಇದ್ದಾನ ಅಂತ. ಹ್ಮ್ ಆ ಅದಕ್ಕಂದ್ರು ಅಭ್ರಂಭವತಿ, ಅಭ್ರಂಭೂತ್ವ ಮೇಘೋ ಭವತಿ, ಮೇಘೋ ಭೂತ್ವ ಪ್ರವರ್ಷತಿ. ಯಾವಾಗ ಮೇಘವಾದ ಅಂತಂದ್ರೆ ಅಲ್ಲಿಂದ ಮೇಘರೂಪವಾಗಿ ಅಲ್ಲಿ ಮಳೆಗರಿತಾ ಇದ್ದಾನೆ ಅಂತ, ಮಳೆಯೊಳಗೆ ಬರ್ತಾ ಇದ್ದಾನಂತ. ಹ್ಮ್ ಯಾರು? ಈ ಜೀವ ಹ್ಮ್ ಇಷ್ಟಾಧಿಕಾರಿಯಾಗಿರ್ತಕ್ಕಂಥವನು ಹ್ಮ್ ಮೊದಲು ಆಕಾಶಕ್ಕೆ ಬಂದ, ಹ್ಮ್ ಆಕಾಶದಿಂದ ವಾಯುಮಂಡಲಕ್ಕೆ ಬಂದ, ಹ್ಮ್ ವಾಯುಮಂಡಲದಿಂದ ಧೂಮ ಮಾರ್ಗಕ್ಕೆ ಬಂದ, ಹ್ಮ್ ಧೂಮ ಆಗಿ ಅಭ್ರ ಆದ, ಅಭ್ರವಾಗಿ ಮೇಘವಾದ, ಹ್ಮ್ ಮೇಘವಾಗಿ ಮಳೆಯಾದ, ಹ್ಮ್ ಮಳೆ ಆದ ಬಳಿಕ ಇನ್ನು ಮತ್ತೇನು ಸಸ್ಯಗಳಲ್ಲಿ ಸೇರ್ಕೊಳ್ತಾನ ಅವನು. ಹ್ಮ್ ಅಲ್ಲಿ ಭತ್ತ ಆಗಲಿ ಗೋಧಿ ಆಗಲಿ ಹ್ಮ್ ನಾವು ಊಟ ಮಾಡ್ತಕ್ಕಂಥ ಹಣ್ಣುಗಳಲ್ಲಿ ಸೇರ್ಕೋಬಹುದು, ಗಿಡ ಮರಗಳಲ್ಲಿ. ಮತ್ತು ನೀರು ಮಳೆ ಎಲ್ಲ ಕಡೆ ಆಗ್ತೈತಲ್ರಿ ಇವಾಗ. ಹೌದೌದು. ಈಗ ಅನೇಕ ಹಣ್ಣುಗಳು ಬೆಳೀತಾ ಇದ್ದಾರಲ್ರಿ, ಹ್ಮ್ ಅಲ್ಲಿನೂ ಬೇಕಾದ್ರೆ ಸೇರ್ಕೋಬಹುದು. ಅದು ಮಳೆ ನೀರು ಮತ್ತು ಅದು ಎಲ್ಲೆಲ್ಲಿ ಬೀಳ್ತದೆ ಹೇಳಕ್ ಆಗೋದಿಲ್ಲ ಅದು. ಹ್ಮ್ ಅದು ಈಶ್ವರ ಶಕ್ತಿ, ಈಶ್ವರ ಸಂಕಲ್ಪ ಅದು. ಹ್ಮ್ ಈಶ್ವರ ಇವ ಎಲ್ಲೆಲ್ಲಿ ಹೋಗಿ ಸೇರ್ಕೋಬೇಕು, ಇವರು ಅದನ್ನ ಯಾರು ಉಣಬೇಕು, ಹ್ಮ್ ಯಾರ ಗರ್ಭದಲ್ಲಿ ಹುಟ್ಟಬೇಕು ಅನ್ನೋದು ಅದು ಹ್ಮ್ ಈಶ್ವರ ಇಚ್ಛಾರೆ. ಅದು ಹ್ಮ್ ಈಶ್ವರ ಸಂಕಲ್ಪದ ಮೂಲಕವಾಗಿ ಹ್ಮ್ ಅವನು ಮಾಡಿದ ಕರ್ಮಾನುಸಾರವಾಗಿ ಹ್ಮ್ ಅವನು ಅಲ್ಲಿ ಬಂದು ಧಾನ್ಯದಲ್ಲಿ ಸೇರ್ಕೊಳ್ತಾನಂತ. ಮಳೆ ಆಯ್ತು ಅಂತ ಮಳೆ ರೂಪದಿಂದ ಹ್ಮ್ ಅಲ್ಲಿ ಭೂಮಿಯೊಳಗೆ ಬರ್ತಾ ಇದ್ದಾನೆ. ಈ ರೀತಿಯಾಗಿ ಒಂದು ಇಳಿಯುವ ಕ್ರಮ ಅನ್ನುವಂತಹದ್ದನ್ನ ಶ್ರುತಿಯೊಳಗನ ಹೇಳ್ಕೊಂಡು ಬಂದದ್ದು. ಹ್ಮ್ ಇಲ್ಲಿ ಮೇಘೋಭೂತ ಪ್ರವರ್ಷತಿ ಅಂದ್ರೆ ಏನು? ಹ್ಮ್ ಮಳೆಯಾಗಿ ಬೀಳ್ತಾ ಇದ್ದಾನಂತ, ಹ್ಮ್ ಮಳೆಯಾಗಿ ಭೂಮಿ ಮೇಲೆ ಬರ್ತಾ ಇದ್ದಾನೆ. ಇದು ಒಂದು ಅವರೋಹ ಅಂದ್ರೆ ಏನು? ಇಳಿಯುವಂತ ಕ್ರಮ ಅಂತ. ಹ್ಮ್ ಇದನ್ನ ಶ್ರುತಿನೇ ಹೇಳ್ತದಂತ. ಹ್ಮ್ ತತ್ರ ಸಂಶಯ, ಈ ವಿಷಯಕವಾಗಿ ಸಂಶಯ ಇಲ್ಲಿ. ಹ್ಮ್ ಇಲ್ಲೇನೋ ಒಂದು ಶ್ರುತಿಯೊಳಗೆ ಏನು ಕ್ರಮ ಹೇಳ್ಕೊಂಡು ಬಂದಾರಲ್ಲ, ಹ್ಮ್ ಇದ್ರೊಳಗೆ ಏನು ಸಂಶಯ ಅಂತಂದ್ರೆ ಕಿಂ ಆಕಾಶಾದಿ ಸ್ವರೂಪಮೇವ ಅವರೋಹಂತಹ ಪ್ರತಿಪದ್ಯಂತೆ ಕಿಂ ವಾ ಆಕಾಶಾದಿ ಸಾಮ್ಯಂ ಇತಿ. ಇಲ್ಲಿ ಆಕಾಶಕ್ಕೆ ಬಂದ, ಆಮೇಲೆ ಮೋಡವಾದ, ಆದ್ರೆ ವಾಯು ಆದ, ಧೂಮ ಆದ, ಅಭ್ರ ಆದ, ಮೇಘವಾದ, ಮಳೆಯಾದ ಅಂತ ಹೇಳ್ತಿರಲ್ಲ, ಹ್ಮ್ ಅಲ್ಲಿ ಆಕಾಶಕ್ಕೆ ಬಂದಾಗ ಆಕಾಶದ ಸ್ವರೂಪನೇ ಆಗಿಬಿಡ್ತಾನೋ ಹ್ಮ್ ಅಥವಾ ಆಕಾಶದ ಸಾಮ್ಯ ಆಗ್ತಾನೋ ಅಂತ ಇಲ್ಲಿ ಸಂಶಯ. ಹ್ಮ್ ಹೌದಲ್ರಿ? ಇಲ್ಲಿ ಸಂಶಯ ಅನ್ನುವಂಥದ್ದು ಬರ್ತದೆ ಇಲ್ಲಿ. ಹೌದು. ಪೂರ್ವ ಪಕ್ಷಿ ಇಲ್ಲಿ ಹೇಳ್ತಾನ ಅವನು, ಈ ರೀತಿ ಸಂಶಯ ಬಂದ್ರೆ ತತ್ರ ಸಂಶಯ ಕಿಂ ಆಕಾಶಾದಿ ಸ್ವರೂಪಮೇವ ಅವರಂತಹ ಪದ್ಧತಿ ಕಿಂ ವ ಆಕಾಶಾದಿ ಸಾಮ್ಯಮಿತಿ.
ಹ್ಮ್ ಏನು ಆಕಾಶಾದಿ ಸ್ವರೂಪವನ್ನೇ ಪಡ್ಕೊಂಡ್ಬಿಡ್ತಾನೋ, ಹ್ಮ್ ಸ್ವರೂಪ ಆಗಿನೇ ಅವನು ಇಳಿತಾ ಇದ್ದಾನೋ, ಹ್ಮ್ ಅಥವಾ ಆಕಾಶಾದಿ ಸಾಮ್ಯಂ, ಹ್ಮ್ ಆಕಾಶದ ಸಾಮ್ಯವನ್ನ ಹೊಂದು, ಅಂದ್ರೆ ಹ್ಮ್ ಆಕಾಶದಂತೆ, ಹ್ಮ್ ಆಕಾಶದಂತೆ ಆಗ್ತಾನಾದ್ರೆ ಆಕಾಶವೇ ಆಗಂಗಿಲ್ಲ ಅಂತ ಹೌದು. ಇದನ್ನ ಹೇಳ್ತಿರೋ ಅಂತ. ಹ್ಮ್ ಈಗ ಆಕಾಶ ಸ್ವರೂಪ ಅಂದ್ರೆ ಆಕಾಶನೇ ಆಗ್ಬಿಡ್ತಾನಂತ, ಹ್ಮ್ ಮತ್ತೆ ಆಕಾಶಕ್ಕಿಂತಲೂ ಭಿನ್ನ ಆಗಂಗಿಲ್ಲ ಅವನು, ಆಕಾಶ ಸ್ವರೂಪನೇ ಆಗ್ಬಿಡ್ತಾನಂತ. ಹ್ಮ್ ಹ್ಮ್. ಇತಿ ತತ್ರ ಪ್ರಾಪ್ತಂ ತಾವತ್ ಆಕಾಶಾದಿ ಸ್ವರೂಪಮೇವ ಪ್ರತಿಪದ್ಯಂತ ಇತಿ. ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಏನು ಹೇಳಿದ ಅಂತಂದ್ರೆ, ಹ್ಮ್ ಅವನು ಆಕಾಶದ ಸ್ವರೂಪವನ್ನೇ ಪಡ್ಕೊಂಡು ಬಿಡ್ತಾನೆ ಅಂತ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಹೇಳ್ಬಿಡ್ತಾನಾಗ್ಲಿ. ಹ್ಮ್ ಯಾರು ಅಲ್ಲಿ ಜೀವ ಹ್ಮ್ ಚಂದ್ರಮಂಡಲದಿಂದ ಆಕಾಶಕ್ಕೆ ಬಂದ ಅಂತಂದ್ರೆ ಹ್ಮ್ ಅವನು ಆಕಾಶದ ಸ್ವರೂಪನೇ ಆಗಿಬಿಡ್ತಾನ, ಆಕಾಶ ಸ್ವರೂಪನೇ ಆಗಿಬಿಡ್ತಾನ ಅಂತ. ಹ್ಮ್ ಕುತಃ, ಯಾಕೆ ಅಂತಂದ್ರೆ ಆಕಾಶಾದಿ ಸ್ವರೂಪಮೇವ ಪ್ರತಿಬದ್ಧಂತ ಐತಿ. ಕುತಃ ಯಾಕಂತಂದ್ರೆ ಏವಂ ಹಿ ಶ್ರುತಿ ಭವತಿ, ಹೀಗೆ ಶ್ರುತಿ ಅನ್ನುವಂತಹದ್ದೇ ಹೇಳ್ತದ ಅಂತ. ಹ್ಮ್ ಅಲ್ಲಿ ಆಕಾಶ ಸ್ವರೂಪವನ್ನೇ ಪಡ್ಕೊಳ್ತಾನ ಅಂತ ತಿಳ್ಕೊಂಡು ಹ್ಮ್ ಶ್ರುತಿನೇ ಅದು ನಮಗ ಬೋಧ ಮಾಡುವಂತಹದ್ದಾಗೈತಿ. ಹ್ಮ್ ಇತರತಾ ಲಕ್ಷಣ ಸ್ಯಾತ್, ಹೀಗಿಲ್ಲದೆ ಇದ್ರೆ ಅಲ್ಲಿ ನಾವು ಲಕ್ಷಣೆಯನ್ನ ಮಾಡಬೇಕಾಗ್ತದೆ. ಹ್ಮ್ ಈಗ ಅಲ್ಲದೆ ಹೋದ್ರೆ ಹ್ಮ್ ಅಲ್ಲಿ ಆಕಾಶದ ಸ್ವರೂಪವೇ ಆಗ್ತಾರನ್ನ ತಿಳ್ಕೊಬೇಕು. ಇಲ್ಲ 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 ಅಂತಂದ್ರೆ ಹ್ಮ್ ಅಲ್ಲಿ ಲಕ್ಷಣೆ ಅನ್ನುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಲಕ್ಷಣ ಆಗ್ತದೆ ಇತರಥ ಅಂದ್ರೆ ಹೀಗಲ್ಲದೆ ಹೋದ್ರೆ ಲಕ್ಷಣ ಸ್ಯಾತ್, ಅಲ್ಲಿ ಲಕ್ಷಣ ಅನ್ನುವಂಥದ್ದು ಆಗ್ತದೆ. ಶ್ರುತಿರ್ಲಕ್ಷಣ ವಿಷಯೇ ಚ ಶ್ರುತಿ ನ್ಯಾಯಾನ ಲಕ್ಷಣ. ಇಲ್ಲಿ ನಾವು ಲಕ್ಷಣೆ ಮಾಡಬೇಕಾಗಿತ್ತು ಅಂತಂದ್ರೆ, ಈಗ ಶ್ರುತಿ ಅನ್ನುವಂಥದ್ದೇನಾದ ಲಕ್ಷಣೆ, ಶ್ರುತಿ ಮತ್ತು ಲಕ್ಷಣೆ ಹ್ಮ್ ಇವುಗಳೊಳಗ ಯಾವುದಾದರೂ ಒಂದು ನಮಗೆ ಸಂಶಯ ಆದ್ರೆ, ಹ್ಮ್ ಏನ್ ಶ್ರುತಿ ಮಾಡಬೇಕು ಲಕ್ಷಣೆ ಮಾಡಬೇಕು ಅನ್ನುವಂತ ಹ್ಮ್ ಒಂದು ಸಂಶಯ ಅನ್ನುವಂಥದ್ದು ನಮಗೆ ಉಂಟಾದಾಗ ಹ್ಮ್ ಅಲ್ಲಿ ನಮಗೆ ಶ್ರುತಿಯನ್ನೇ ತಗೊಳ್ಳೋದು ಒಳ್ಳೇದಂತ. ಅಲ್ಲಿ ಹ್ಮ್ ಶ್ರುತಿಯೇ ಪ್ರಮಾಣ ವಕೀಲರಿಗೆ ಅಂತ ಹೇಳ್ತಾರಲ್ರಿ. ಹ್ಮ್ ಶ್ರುತಿಗಳು ಇಲ್ಲದೆ ಹೋದ್ರೆ ಅವಾಗ ನಾವು ಲಕ್ಷಣ ಮಾಡ್ಬೇಕಾಗ್ತದೆ. ಹ್ಮ್ ನಮಗೆ ಶ್ರುತಿನೇ ಇರ್ತಾ ಇರಬೇಕಾದ್ರೆ ಲಕ್ಷಣೆಯನ್ನು ಯಾಕೆ ಮಾಡ್ಬೇಕು ನಾವು? ಹ್ಮ್ ಶ್ರುತಿ ಮತ್ತು ಲಕ್ಷಣ ಎರಡು ಬಂದಾಗ ಹ್ಮ್ ಅದನ್ನ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ, ಹ್ಮ್ ಯಾಕೆ ಎರಡರಲ್ಲಿ ಸಂಶಯ ಅದ. ಈಗ ಶ್ರುತಿ ಮತ್ತು ಲಕ್ಷಣೆ ಇವುಗಳೊಳಗ ಹ್ಮ್ ಯಾವ್ದಾದ್ರು ಒಂದು ತಗೊಳ್ಬೇಕನ್ನುವಂತ ಸಂಶಯ ಉಂಟಾದಾಗ ನಾವು ಶ್ರುತಿಯನ್ನೇ ಸ್ವೀಕಾರ ಮಾಡ್ತಕ್ಕಂಥದ್ದು ಇದು ಯೋಗ್ಯ ಅದ, ಅದು ಲಕ್ಷಣೆ ಅಲ್ಲ ಅಂತ. ಹ್ಮ್ ಶ್ರುತಿರ್ಲಕ್ಷಣ ವಿಷಯೇ ಚ ಶ್ರುತಿರ್ನ್ಯಾಯಾನ ಲಕ್ಷಣ. ಅದಕ್ಕಲ್ಲಿ ಶ್ರುತಿ ಎನ್ನುವಂತಹದ್ದೇ ತಗೊಳ್ಳೋದು ನ್ಯಾಯ, ಹ ನ ಲಕ್ಷಣ, ಹ್ಮ್ ಲಕ್ಷಣ ಅಲ್ಲ ಅಂತ. ಹ್ಮ್ ಲಕ್ಷಣವನ್ನು ತಗೊಳ್ಳೋದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ, ಅದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ ತಥಾ ಚ ವಾಯುರ್ಭೂತ್ವಾ ಧೂಮೋ ಭವತಿ ಇತ್ಯೇವಮಾದೀನಿ ಅಕ್ಷರಾಣಿ ತತ್ಸ್ವರೂಪೋಪಪತ್ತೌ ಆಂಜಸ್ಯೇನ ಅವಕಲ್ಪ್ಯಂತೆ. ಆ ಇಲ್ಲೇನ್ ಹೇಳಿದ್ರು ಅಂತಂದ್ರೆ, ವಾಯುರ್ಭೂತ್ವಾ ಧೂಮೋ ಭವತಿ, ಹ್ಮ್ ಅವನು ವಾಯುವಾಗಿ ಧೂಮವಾಗುತ್ತಾನೆ ಅಂತ. ಹ್ಮ್ ಅವನು ವಾಯುವಾಗಿ ಧೂಮ ಆಗ್ತಾನ ಅಂತ ಹೇಳಿ ಹಿಂಗ ಈ ಮೊದಲಾಗಿರ್ತಕ್ಕಂಥ ಇತ್ಯೇವಮಾದಿನಿ ಅಕ್ಷರಾಣಿ ಹ್ಮ್ ಅಂದ್ರೆ ಈ ಅಕ್ಷರಗಳು ಏನಾಗಿದ್ದಾವೆ, ಹ್ಮ್ ತತ್ ಸ್ವರೂಪೋಪತ್ತವು ಅಂದ್ರೆ ಆಯಾ ಸ್ವರೂಪವನ್ನ ಅವನು ಪಡ್ಕೊಳ್ತಾನೆ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ನಮಗೆ ಹೊಂದುಗಡೆ ಆಗ್ತಾ ಇರಬೇಕಾದ್ರೆ ಹ್ಮ್ ಆಂಜಸ್ಯೇನ ಅವಕಲ್ಪತೆ, ಅಂದ್ರೆ ಇದು ನಮಗೆ ಚೆನ್ನಾಗಿ, ಆಂಜಸ್ಯೇನ ಅಂದ್ರೆ ಏನು, ಇದು ಚೆನ್ನಾಗಿ ಹೊಂದುಗಡೆ ಆಗ್ತದಂತ. ಅವನು ಆಕಾಶಾದಿಗಳ ಸ್ವರೂಪ ಆಗತಕ್ಕಂಥದ್ದು. ಅಲ್ಲಿ ವಾಯುವಾಗಿ ಧೂಮ ಆಗ್ತಾನೆ, ಧೂಮವಾಗಿ ಅಬ್ರ ಆಗ್ತಾನೆ ಅಂತೇಳಿ ಬಂದೈತಲ್ಲ ಅಲ್ಲಿ. ಹ್ಮ್ ಅಂದ್ರೆ ಆಯಾ ಅದ್ರ ಸ್ವರೂಪವನ್ನೇ ಪಡ್ಕೊಳ್ತಾನ ಅಂತ ಹೇಳಿ ಹ್ಮ್ ಇದು ಚೆನ್ನಾಗಿ ನಮಗೆ ಹೊಂದುಗಡೆ ಆಗ್ತೈತಲ್ಲ. ಹ್ಮ್ ಪಡ್ಕೊಳ್ಳುವಂಥದ್ದು ಅದು ನಮಗೆ ಸರಿ. ಆಂಜಸ್ಯ ಏನಂದ್ರೆ ಅದು ಸ್ಪಷ್ಟವಾಗಿ ಅಂತ ಚೆನ್ನಾಗಿ ಅದು ಹ್ಮ್ ನಮಗೆ ಹೊಂದ್ತಾ ಇದೆ. ಆದ್ದರಿಂದ ಇಲ್ಲಿ ಆಕಾಶ ಸ್ವರೂಪವನ್ನ ಪಡ್ಕೊಳ್ತಕ್ಕಂಥದ್ದೇನಾದ ತಸ್ಮಾತ್ ಆಕಾಶದಿ ಸ್ವರೂಪ ಪ್ರತಿಪತ್ತಿ ಇತಿ, ಹ್ಮ್ ಆ ಆಕಾಶದ ಸ್ವರೂಪವನ್ನೇ ಪಡ್ಕೊಳ್ತಾನನ್ನುವಂತಹದ್ದು ಇದು ಯೋಗ್ಯವಾದದ್ದು, ಇದು ಸರಿಯಾದದ್ದು ಅಂತ. ಹ್ಮ್ ಇದು ಸರಿಯಾಗಿ ಹೇಳಿದ ಶ್ರುತಿ ಹೇಳಿದ ಸರಿನೇ ಐತಿ ಅಂತ
ಇದಿಷ್ಟು ಪೂರ್ವ ಪಕ್ಷವನ್ನ ಮಾಡಿದ್ರೆ ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಆಚಾರ್ಯರು ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಏವಂ ಪ್ರಾಪ್ತೆ ಬ್ರೂಮಃ. ಹ್ಮ್ ಹೀಗೆ ಪೂರ್ವ ಪಕ್ಷಿ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಹ್ಮ್ ಅದಕ್ಕೆ ಇಲ್ಲಿ ಸಿದ್ಧಾಂತ ಏನದ ಅಂತಂದ್ರೆ ಹ್ಮ್ ಆಕಾಶಾದಿ ಸಾಮ್ಯಂ ಪ್ರತಿಪದ್ಯಂತ ಇತಿ. ಅಂದ್ರೆ ಇಲ್ಲಿ ಆಕಾಶಾದಿಗಳ ಒಂದು ಸಾಮ್ಯವನ್ನೇ ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಆಚಾರ್ಯರು. ಹ್ಮ್ ಅಲ್ಲಿ ಆಕಾಶಾದಿಗಳ ಸ್ವರೂಪ ಆಗಂಗಿಲ್ಲ, ಅವನು ಹ್ಮ್ ಆಕಾಶಾದಿಗಳ ಸಾಮ್ಯವನ್ನ ಹೊಂದ್ತಾ ಇದ್ದಾನೆ ಅಂತ ಹ್ಮ್ ನಾವು ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನ. ಹ್ಮ್ ಚಂದ್ರಮಂಡಲೇ ಯದಂ ಯದಮ್ಮಯಂ ಶರೀರಂ ಉಪಭೋಗಾರ್ಥಂ ಆರಬ್ಧಂ ತತ್ ಉಪಭೋಗಕ್ಷಯೇ ಸತಿ ಪ್ರವಿಲೀಯಮಾನಂ ಸೂಕ್ಷ್ಮಂ ಆಕಾಶಂ ಭವತಿ. ಚಂದ್ರಮಂಡಲೆ ಯದಮ್ಮಮಯಂ ಶರೀರಂ. ಹ್ಮ್ ಈ ಚಂದ್ರಮಂಡಲದೊಳಗ ಹ್ಮ್ ಅಲ್ಲಿ ಆ ಶರೀರ ಹೇಗಿರ್ತದಂದ್ರೆ ಅಮ್ಮಯಂ. ಹ್ಮ್ ಅಮ್ಮಯ ಅಂದ್ರೆ ಅಲ್ಲಿ ಅಪ್ಪಿನಿಂದ ಆಗಿರ್ತಕ್ಕಂಥ ಶರೀರ ಅಂತ. ಹ್ಮ್ ಅಪ್ ಅಂದ್ರೆ ಏನು? ಜಲ. ಹ್ಮ್ ಅಂದ್ರೆ ಜಲವೇ ಅಧಿಕವಾಗಿರ್ತಕ್ಕಂಥದ್ದು ಅಂತ. ಅಮ್ಮಯಂ ಅಂದ್ರೆ ಏನು? ಹ್ಮ್ ಜಲವೇ ವಿಶೇಷವಾಗಿರ್ತಕ್ಕಂಥ ಒಂದು ಶರೀರ ಅನ್ನುವಂತಹದ್ದು. ಹ್ಮ್ ಅದು ಉಪಭೋಗಕ್ಕೋಸ್ಕರವಾಗಿ ಆ ಶರೀರವನ್ನ ಜೀವ ಅಲ್ಲಿ ಧಾರಣ ಮಾಡಿರ್ತಾನೆ. ಹ್ಮ್ ಯಾಕೆ ಕರ್ಮ ಫಲ ಉಪಭೋಗ ಮಾಡ್ಬೇಕಂದ್ರೆ ಒಂದು ಶರೀರ ಬೇಕಲ್ರಿ. ಹ್ಮ್ ಇಲ್ಲಿ ನಮಗ ಮರ್ತ್ಯ ಲೋಕದೊಳಗೆ ನಮ್ಮ ಶರೀರ ಹ್ಮ್ ಇದು ಪೃಥ್ವಿಮಯ. ಹ್ಮ್ ಇದು ಪೃಥ್ವಿನ ಜಾಸ್ತಿ ಅಂಶನ ಜಾಸ್ತಿ ಐತಲ್ಲ ನಮ್ಮ ಶರೀರದೊಳಗೆ. ಹೌದು. ಈಗ ಎಲುಬು ನರಗಳು ಇವೆಲ್ಲ ಪೃಥ್ವಿ ರೂಪನ ಅದಾವಲ್ರಿ. ಹ್ಮ್ ಇದು ಸ್ಥೂಲವಾಗಿರ್ತಕ್ಕಂಥ ಶರೀರ. ಹ್ಮ್ ಆದರೆ ಅಲ್ಲಿ ಚಂದ್ರಮಂಡಲದೊಳಗೆ ಜೀವ ಅಂದ್ರೆ ಅಲ್ಲಿ ಪಂಚಭೂತಗಳು ಅದಾವಂದ್ರೂ ಕೂಡ ಅಲ್ಲಿ ವಿಶೇಷವಾಗಿ ಜಲದ ಅಂಶನೇ ಜಾಸ್ತಿ ಅದಂತ. ಅದಕ್ಕೆ ಅಮ್ಮಯಂ ಶರೀರಂ ಅಂತ ಹೇಳಿದ್ರು. ಅದು ಹ್ಮ್ ಅಪ್ ಅಂತಂದ್ರೆ ಏನು? ಜಲದಿಂದ ಆಗಿರ್ತಕ್ಕಂಥ ಶರೀರ ಅಂತ. ಹ್ಮ್ ಅದು ಏನಾಗೈತೆ? ಅದು ಉಪಭೋಗಾರ್ಥಂ ಆರಬ್ಧಂ. ಹ್ಮ್ ಅಲ್ಲಿ ಉಪಭೋಗ ಆಗುವುದಕ್ಕೋಸ್ಕರವಾಗಿ ಅಲ್ಲಿ ತಯಾರಾಗೈತೆ ಶರೀರ ಅನ್ನುವಂಥದ್ದು. ಹ್ಮ್ ಅವನು ಮಾಡಿದ ಕರ್ಮದ ಹ್ಮ್ ಒಂದು ಪುಣ್ಯ ಕರ್ಮವನ್ನು ಮಾಡಿದಾನಲ್ಲ, ಹ್ಮ್ ಅದನ್ನ ಅವನು ಉಪಭೋಗ ಮಾಡಬೇಕಾಗೈತಿ. ಹ್ಮ್ ಆ ಉಪಭೋಗಕ್ಕೋಸ್ಕರವಾಗಿ ಹ್ಮ್ ಅದನ್ನ ಆ ಶರೀರ ತಯಾರಾಗೈತಿ ಅಂತ, ಹ್ಮ್ ಅದು ಉಂಟಾಗೈತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ತತ್ ಉಪಭೋಗ ಕ್ಷಯೇ. ಯಾವಾಗ ಅದು ಉಪಭೋಗ ಆಯಿತು ಅಂತಂದ್ರೆ ಹ್ಮ್ ನಾವು ಅಲ್ಲಿ ಉಪಭೋಗ ಮಾಡ್ದಂಗ ನಮ್ಮ ಪುಣ್ಯ ಕ್ಷೀಣ ಆಕ್ಕೊಂತ ಹೋಗ್ತದೆ ಅಲ್ಲಿ. ಈಗ ನಾವೇನು ದವಸ ಧಾನ್ಯ ಮನ್ಯಾಗ ತಂದು ಇಟ್ಟಿರ್ತೀವಿ, ಹ್ಮ್ ದಿನ ಅದನ್ನ ಊಟ ಮಾಡ್ದಂಗ ಅದೆಲ್ಲ ಸವಿತಾ ಹೋಗ್ತೈತಿಲ್ರಿ ಅದು. ಹೌದು. ಆ ದವಸ ಧಾನ್ಯ ಹಂಗ ಇರ್ತೈತೆ, ನಾವು ಉಂಡಂಗ ಕ್ಷೀಣ ಹಾಕೊಂತ ಹೋಗ್ತೈತಲ್ಲ ಅದು, ಹ್ಮ್ ಕರ್ಕೊಂತ ಹೋಗ್ತೈತಲ್ರಿ ಈಗ ಅದು. ಹೌದು. ಹಂಗ ಉಪಭೋಗ ಯಾವಾಗ ಅದು ಮುಗಿತಾ ಬಂತು, ಅದು ಕ್ಷಯ ಹಾಕೊಂತ ಬಂತು ಅಂತಂದ್ರೆ ಅದು ಕರೆಗೆ ಏನಾಗ್ಬಿಡ್ತೈತೆ? ಅದು ಆ ಶರೀರ ಅನ್ನುವಂಥದ್ದು ಸೂಕ್ಷ್ಮವಾಗಿ ಹೋಗ್ಬಿಡ್ತೈತೆ ಅದು. ಹ್ಮ್ ಸತಿ ಪ್ರವಿಲೀಯಮಾನಂ ಸೂಕ್ಷ್ಮಂ ಆಕಾಶಮಂ ಭವತಿ. ಅದು ಸೂಕ್ಷ್ಮವಾಗಿ ಆಕಾಶದಂತೆ ಆಗ್ಬಿಡ್ತೈತೆ ಅಂತದು. ಎಲ್ಲಾ ಭೋಗ ಅನ್ನುವಂಥದ್ದು ಮುಗಿದ ತಕ್ಷಣ ಹ್ಮ್ ಅಲ್ಲಿ ಅವನು ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳ ಭೋಗ ಅನ್ನುವಂಥದ್ದು ಏನದಲ್ಲ, ಹ್ಮ್ ಅದನ್ನ ಉಪಭೋಗ ಮಾಡಿದ ತಕ್ಷಣ ಆ ಶರೀರ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾಗಿ ಹೋಗ್ಬಿಡ್ತೈತೆ, ಅದು ಕರಿಗೆ ಹೋಗ್ಬಿಡ್ತೈತಿ ಅಂತ. ಅದು ಆಕಾಶದಂತೆ ಆಗಿಬಿಡ್ತೈತೆ ಅಂತ ಹೇಳ್ತಾ ಇದ್ದಾರೆ. ಅದು ಹ್ಮ್ ಆಕಾಶ ಸಮಂ ಭವತಿ. ಹ್ಮ್ ಅದು ಆಕಾಶನೇ ಆಗಂಗಿಲ್ಲ, ಹ್ಮ್ ಆಕಾಶದ ಸಮ ಆಗ್ತದಂತ, ಹ್ಮ್ ಆಕಾಶದಂತೆ ಆಗ್ತದಂತ ಹೇಳ್ತಾರೆ ಅವರು. ಹ್ಮ್ ಆಕಾಶದಂತೆ ಆಗಿಬಿಡ್ತದಂತ. ತಥೋ ವಾಯುರ್ವಶಂ ಇತಿ ಏತಿ. ಆಮೇಲೆ ಅದು ವಾಯುವಿನ ಅಧೀನ ಆಗಿ ಹೋಗ್ಬಿಡ್ತದ. ಅದು ಹ್ಮ್ ಆ ಆಕಾಶದಿಂದ ವಾಯುಮಂಡಲಕ್ಕೆ ಬರ್ತದೆ ಶರೀರ. ಅಂದ್ರೆ ಅಲ್ಲಿ ಜೀವ ಬರ್ತಾನ ಅಂತ. ಅಲ್ಲಿ ಜೀವ ಅವನು ವಾಯುವಿನ ಅಧೀನ ಆಗಿ ಹೋಗ್ಬಿಡ್ತಾ ಇದ್ದಾನೆ. ಹ್ಮ್ ಅಲ್ಲಿ ಆಕಾಶದ ಅಧೀನ ಆಗಿದ್ದ, ಹ್ಮ್ ಈಗ ವಾಯುವಿನ ಅಧೀನ ಆಗ್ತಾ ಇದ್ದಾನೆ ಅಂತ. ಹ್ಮ್ ತತಃ ಧೂಮಾದಿಭಿಃ ಸಂಪೃಚ್ಛತ. ಆಮೇಲೆ ಏನಾಗ್ತಾನ ಅಂತಂದ್ರೆ ಆ ಧೂಮಾದಿಗಳನ್ನೇ ಸಂಪೃಚ್ಛತ ಅಂತಂದ್ರೆ, ಸಂಪೃಚ್ಛತ ಅಂತಂದ್ರೆ ಏನು? ಅದರ ಸಂಬಂಧವನ್ನು ಪಡಿತಾ ಇದ್ದಾನೆ ಅಂತ.
ಆ ಧೂಮಾದಿಗಳನ್ನೇ. ಯಾವಾಗ ಆಕಾಶ ಆದ, ಆಕಾಶದಿಂದ ವಾಯುವಿಗೆ ಬಂದ, ವಾಯುನಾದಿನಾದ, ಹ್ಮ್ ವಾಯು ಆದಮೇಲೆ ಈ ಧೂಮಾದಿಗಳದಾವಲ್ಲ ಹ್ಮ್ ಅವುಗಳನ್ನೇ ಸಂಬಂಧ ಉಳ್ಳವನಾಗ್ತಾ ಇದ್ದಾನೆ. ಹ್ಮ್ ಇತಿ ತದೇ ತತ್ ಉಚ್ಯತೆ. ಅದನ್ನೇ ಇಲ್ಲಿ ಶ್ರುತಿ ಎನ್ನುವಂತಾದ್ ಹೇಳ್ಕೊಂಬಂದದ. ಹ್ಮ್ ಯಥೇತಮಾಕಾಶಮಾಕಾಶಾದ್ವಾಯುಂ ಇತ್ಯೇವಮಾದೀನಿ. ಹ್ಮ್ ಅಲ್ಲಿ ಶ್ರುತಿ ಎನ್ನುವಂತಹದ್ದೇನು ಹೇಳ್ಕೊಂಬಂತು ಅಂದರೆ ಹ್ಮ್ ಯಥೇತಮ ಆಕಾಶಂ ಅಂದರೆ ಯಥಾ ಅಂದರೆ ಯಾವ ರೀತಿಯಾಗಿ ಹ್ಮ್ ಅವನು ಆಕಾಶವನ್ನ, ಆಕಾಶ ಆದಮೇಲೆ ವಾಯುವನ್ನ, ಹ್ಮ್ ವಾಯು ಆದಮೇಲೆ ಇಲ್ಲಿ ಅಬ್ರ ಧೂಮಾದಿಗಳನ್ನ ಅಂತ ಅಲ್ಲಿ ಹೇಳ್ಕೊ ಅಂದ್ರೆ ಹೋಗಿದ್ದಂಗ ಅವನು ಹ್ಮ್ ಹೋಗುವಾಗನು ಹೆಂಗ್ ಹೋಗಿದ್ದವನು ಹ್ಮ್ ಈ ಯಾವುದು ವಾಯುಮಂಡಲ, ಹ್ಮ್ ಅಲ್ಲಿಂದ ಮೇಘಮಂಡಲ. ಹಾ, ಮೊದಲು ಫಸ್ಟ್ ಯಾವ್ದು ಇದು ಏರು ಕ್ರಮ ಹ್ಮ್ ಇದಕ್ಕೆ ಉಲ್ಟಾರಿ ಈಗ. ಹ್ಮ್ ಅವನು ಇಳಿಬೇಕಾದ್ರೆ ಮೊದಲು ಆಕಾಶಕ್ಕೆ ಬರ್ತಾನ, ಹ್ಮ್ ಆಕಾಶದಿಂದ ವಾಯುಮಂಡಲಕ್ಕೆ ಬರ್ತಾನ, ಹ್ಮ್ ಅಲ್ಲಿಂದ ಧೂಮ ಮಂಡಲಕ್ಕೆ ಧೂಮ ಆಗ್ತಾನ, ಧೂಮ ಆಗಿ ಅಬ್ರ ಆಗ್ತಾನ, ಅಬ್ರ ಆಗಿ ಮೇಘ ಆಗ್ತಾನ, ಮೇಘವಾಗಿ ಮಳೆ ಆಗ್ತಾನ. ಹ್ಮ್ ಇದು ಉಲ್ಟಾ. ಈಗ ಹೋಗ್ಬೇಕಾದ್ರೆ ಮೊದಲು ಮಳೆ, ಆಮೇಲೆ ಮೇಘ. ಇಲ್ಲಿ ಮಳೆ ಬಿಟ್ಬಿಡೋಣ್ರಿ, ಇಲ್ಲಿ ಮೇಘಮಂಡಲಕ್ಕೆ ಹೋಗ್ತಾನ, ಹ್ಮ್ ಮೇಘಮಂಡಲದಿಂದ ಅಬ್ರ ಆಗ್ತಾನ, ಹ್ಮ್ ಅಬ್ರವಾಗಿ ಧೂಮ ಆಗ್ತಾನ, ಧೂಮಾಗಿ ವಾಯು ಆಗ್ತಾನ, ವಾಯುವಾಗಿ ಆಕಾಶ, ಹ್ಮ್ ಆಕಾಶದಿಂದ ಚಂದ್ರಮಂಡಲಕ್ಕೆ ಹೋಗ್ತಾನಂತ. ಹ್ಮ್ ಅವ ಹೆಂಗ್ ಹೋಗಿದ್ದ ಹ್ಮ್ ಅದು ಉಲ್ಟಾ ಕ್ರಮದಲ್ಲಿ ಬರ್ತಾನ. ಹೌದು. ಅಲ್ಲಿಂದ ಇಳ್ಕೊಂತ ಬರ್ಬೇಕಲ್ಲ. ಈಗ ನಾವು ಮೊದಲು 1ನೇ ಸ್ಟೆಪ್ 2ನೇ ಸ್ಟೆಪ್ ಏರ್ಕೊಂತ ಒಂದು ಗುಡಿಗೆ ಹೋಗ್ತೀವಿ, ಹ್ಮ್ ಇಳಿಬೇಕಾದ್ರೆ ಹ್ಮ್ ಆ ಕಡೆಯಿಂದ ಇಳಿತೀವಿಲ್ರಿ, ಒಂದೊಂದೊಂದು ಈ ಕೆಳಗೆ ಇಳ್ಕೊತ ಬರ್ತೀವಿಲ್ರಿ ಇಲ್ಲಿ. ಹೌದು. ಆ ರೀತಿ ಅಂತ ಯಥೇತಮ್ ಅಂದ್ರೆ ಹೋದ ದಾರಿಯೊಳಗನ ಹ್ಮ್ ವಾಪಸ್ ಅದೇ ದಾರಿಯೊಳ ಮಾರ್ಗದಲ್ಲಿನೇ ಬರ್ತಾನೆ ಅಂತ ಹೇಳಿ ಹ್ಮ್ ಇಲ್ಲಿ ಯಥೇತಮ್ ಆಕಾಶಂ ಆಕಾಶಾದ್ ವಾಯು ಹ್ಮ್ ಅಂದ್ರೆ ಈ ಪ್ರಕಾರವಾಗಿ ಅವನು ಹೋಗಿದ್ದಂತೆಯೇ ಆಕಾಶವನ್ನ, ಆಕಾಶದಿಂದ ವಾಯುವನ್ನ, ವಾಯುವಿನಿಂದ ಆ ಇಲ್ಲಿ ಯಾವ ಅಬ್ರವನ್ನ, ಧೂಮ ವಾಯು ಆದ್ಮೇಲೆ ಧೂಮ ಆದ್ಮೇಲೆ ಅಬ್ರ ಆದ್ಮೇಲೆ ಆಕಾಶ ಅಂತ, ಮೇಘ ಅಂತ, ಅಂದ್ರೆ ಈ ಕ್ರಮದಲ್ಲಿ ಅಂತ ಇದನ್ನ ಶ್ರುತಿ ಎನ್ನುವಂತದ್ದು ಹಿಂಗೆ ಹೇಳ್ಕೊಂಡು ಬಂದದ. ಹ್ಮ್ ಕುತಃ ಏತತ್, ಹ್ಮ್ ಹೀಗ್ಯಾಕೆ ಅಂತ, ಹ್ಮ್ ಹೀಗ್ಯಾಕೆ ಅಂತ ಒಂದು ವೇಳೆ ಪ್ರಶ್ನೆ ಅನ್ನುವಂಥದ್ದು ಬಂದ್ರೆ, ಹ್ಮ್ ಯಾಕಂತಂದ್ರೆ ಅದಕ್ಕಂತಾರ ಅವರು ಉಪಪತ್ತೇಹೇ, ಹೀಗಾಗುವುದೇ ಹೊಂದ್ಗಡೆ ಆಗ್ತದಂತ ಹೇಳ್ತಾರ. ಹ್ಮ್ ಏವಂ ಹಿ ಏತದುಪಪದ್ಯತೆ, ಈ ಪ್ರಕಾರವಾಗಿ ನಾವು ಅರ್ಥೈಸ್ಕೊಂಡ್ರೆ ಇದು ಹೊಂದುಗಡೆ ಆಗ್ತದ ಅಂತ. ಹ್ಮ್ ಯಾಕಂದ್ರೆ ಅದು ಇನ್ನೊಂದಾಗುವಂತಹದ್ದು ಅಲ್ಲಿ ಮುಖ್ಯವಾದ ಅರ್ಥದಲ್ಲಿ ಹೊಂದೋದಿಲ್ಲ ಅಂತ. ಹ್ಮ್ ಈಗ ಆಕಾಶ ಆದ, ಹ್ಮ್ ಆಮೇಲೆ ಮುಂದೆ ವಾಯು ಆದ, ಹ್ಮ್ ಇದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಸ್ವರೂಪ ಆಗಿಬಿಟ್ರಂತಂದ್ರೆ ಹ್ಮ್ ಅದು ಮತ್ತೆ ಬದಲಾವಣೆ ಆಗಕ್ಕೆ ಬರಂಗಿಲ್ಲಲ್ರಿ ಇವಾಗ. ಹೌದು. ಆಕಾಶ ಸ್ವರೂಪ ಆದ್ಮೇಲೆ ವ್ಯಾಪಕನಾಗಿ ಹೋಗ್ಬಿಡ್ತಾನ ಅವನು. ಹ್ಮ್ ಆಕಾಶ ಹಂಗ ವ್ಯಾಪಕ ಅದಲ್ಲ, ಹ್ಮ್ ಹಂಗ ವ್ಯಾಪಕ ಸ್ವರೂಪನೇ ಆಗಿಬಿಡ್ತಾನಂತಲ್ಲಿ. ಹ್ಮ್ ನಹಿ ಅನ್ಯಸ್ಯ ಅನ್ಯಭಾವೋ ಮುಖ್ಯ ಉಪಪದ್ಯತೆ, ಹ್ಮ್ ಅನ್ಯಸ್ಯ ಅನ್ಯಭಾವ ಹ್ಮ್ ಅಂದ್ರೆ ಒಂದು ಇನ್ನೊಂದಾಗುವಂತಹದ್ದು ಹ್ಮ್ ಇದು ಮುಖ್ಯವಾದ ಅರ್ಥದಲ್ಲಿ ಹೊಂದೋದಿಲ್ಲ ಅಂತ. ಹ್ಮ್ ಒಂದು ಇನ್ನೊಂದಾಗುವಂತಹದ್ದು, ಹ್ಮ್ ಈಗ ವಾಯು ಅನ್ನುವಂತಹದ್ದು ಆಕಾಶ ಅನ್ನುವಂತಹದ್ದು ವಾಯು ಆಕೈತೇನ್ರಿಲ್ಲ, ಇಲ್ಲ. ಆಗಂಗಿಲ್ಲ. ಹ್ಮ್ ಅದು ಮುಖ್ಯವಾದ ಅರ್ಥದೊಳಗ ಹ್ಮ್ ಆಕಾಶವೇ ಬೇರೆ, ವಾಯುವಿನೇ ಬೇರೆ. ಈಗ ಆಕಾಶ ಅನ್ನುವಂತಹದ್ದು ವಾಯುವಿನ ಸ್ವರೂಪ ಆಗಂಗಿಲ್ಲ, ವಾಯು ಅಗ್ನಿ ಸ್ವರೂಪ ಆಗಂಗಿಲ್ಲ, ಅವೆಲ್ಲ ಬೇರೆ ಬೇರೆ ಅದಾವಲ್ರಿ. ಹೌದು. ಹಂಗ ಒಂದು ಇನ್ನೊಂದಾಗುವಂತಹದ್ದು ಮುಖ್ಯವಾದ ಅರ್ಥದಲ್ಲಿ ಹೊಂದೋದಿಲ್ಲ ಅಂತ. ಅಲ್ಲಿ ಆಕಾಶ ಸ್ವರೂಪವನ್ನೇ ಹೊಂದುತ್ತಾನ ಅಂತಂದ್ರ ಹ್ಮ್ ಅಲ್ಲಿ ವಾಯು ಮುಂತಾದವುಗಳ ಕ್ರಮದಿಂದ ಇಳಿಯುವುದು ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಅಲ್ಲಿ ಆಕಾಶ ಸ್ವರೂಪನೇ ಆಗಿಬಿಟ್ಟಾನ ಅಂತಂದ್ರೆ ಹ್ಮ್ ಅಲ್ಲಿ ವಾಯುವಿನಲ್ಲಿ ಮತ್ತೆ ಬರ್ತಾನ ಅನ್ನುವಂಥದ್ದೇ ಹೊಂದುವುದಿಲ್ಲ ಅಂತ ಹೇಳಿದ್ರು ಅವರು. ಆಕಾಶ ಸ್ವರೂಪ ಪ್ರತಿಪತ್ತೌ ಚ ವಾಯುವಾದಿಕ್ರಮೇಣ ಅವರೋಹೋ ನ ಉಪಪದ್ಯತೆ. ಇಲ್ಲಿ ಆಕಾಶ ಸ್ವರೂಪವನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಟ್ಟ ಅಂತಂದ್ರೆ ಹ್ಮ್ ಅಲ್ಲಿ ಕ್ರಮವಾಗಿ ವಾಯುವಾಗಿ ಕೆಳಗೆ ಇಳ್ಕೊಂಡು ಬರ್ತಾನ ಅನ್ನುವಂಥದ್ದು ಅದು ಹೊಂದುಗಡೆ ಆಗುವುದಿಲ್ಲ ಅಂತ ಹೇಳ್ತಾರೆ.
ಈಗ ಹಾಲು ಅನ್ನುವಂಥದ್ದು ಹ್ಮ್ ಮೊಸರಾಯಿತು ಅಂತ ತಿಳ್ಕೊಳ್ಳೋದು. ಹ್ಮ್ ಆ ಮೊಸರು ಮತ್ತೆ ಹಾಲು ಆಗ್ತೈತೇನ್ರಿ ಅದು? ಇಲ್ಲ ಇಲ್ಲ. ಹ್ಮ್ ಇಲ್ಲ. ಈಗ ಅದು ಅದ್ರ ಸ್ವರೂಪ, ಮೊಸರಿನ ಸ್ವರೂಪ ಆದ ಬಳಿಕ ಮುಗಿದು ಹೋಗ್ತದೆ, ಮತ್ತೆ ಅದು ಹ್ಮ್ ಹಾಲಾಗಕ್ಕೆ ಆಗಂಗಿಲ್ಲ ಅಂತ. ಹ್ಮ್ ಹಂಗೆ ಆಕಾಶ ಸ್ವರೂಪನೇ ಆಗ್ಬಿಟ್ಟ ಅಂತ ಮತ್ತೆ ವಾಯು ಸ್ವರೂಪ ಆಗ್ತಾನೂ ಹೊಂದಂಗಿಲ್ಲ. ಹ್ಮ್ ಆಕಾಶ ಸ್ವರೂಪನಾಗಿ ಉಳಿದ್ಬಿಡ್ತಾನಂತ ಅಲ್ಲಿ. ಹ್ಮ್ ಸ್ವರೂಪ ಅಂತ ನಾವು ಒಪ್ಕೊಂಡ್ ಬಳಕ ಹ್ಮ್ ಈಗ ಕುರುಡಿ ಕುಟಾರ ಹುಳ ಇರ್ತೈತಿ ಅದು, ಹ್ಮ್ ಆ ದುಂಬಿಯ ಧ್ಯಾನವನ್ನ ಮಾಡಿ ಹ್ಮ್ ಅದು ದುಂಬಿನೇ ಆಗಿ ಬಂದ್ಬಿಡ್ತೈತಿ ಅದು. ಹ್ಮ್ ದುಂಬಿ ಆಯ್ತು ಅಂದ್ರೆ ಮತ್ತೆ ಕುರುಡಿ ಕುಟಾರ ಹುಳ ಆಕೈತೇನ್ರಿ ಅದು? ಹ್ಮ್ ಇಲ್ಲ. ಆಗಂಗಿಲ್ಲ. ಅದು ಅದು ಸ್ವರೂಪ ಆದ್ಮೇಲೆ ಮುಗಿದು ಹೋಗ್ತದು. ಹ್ಮ್ ಹಂಗ ಆಕಾಶ ಸ್ವರೂಪ ಆಗಿಬಿಟ್ಟ ಅಂತಂದ್ರೆ ಹ್ಮ್ ಮತ್ತೆ ವಾಯು ಆಗ್ತಾನನ್ನೂ ಇದು ಹೊಂದಂಗಿಲ್ಲ. ಹ್ಮ್ ಅದಕ್ಕಲ್ಲಿ ನಾವು ಸಾಮ್ಯ ಆಗ್ತಾನಂತ ಹೇಳ್ಬೇಕೇ ಹೊರತು ಹ್ಮ್ ಆಕಾಶದಂತೆ ಆಗ್ತಾನ, ಆದ್ರೆ ಆಕಾಶವೇ ಆಗಂಗಿಲ್ಲ ಅಂತ. ಆಕಾಶವೇ ಅಂದ್ರೆ ಅದ್ರ ಸ್ವರೂಪವೇ ಆಗಂಗಿಲ್ಲ ಅಂತ ಹ್ಮ್ ಇಲ್ಲಿ ಹೇಳಿದ್ರು. ಆಕಾಶ ಸ್ವರೂಪ ಪ್ರತಿಪತ್ತೌ ಚ ವೈವಾದಿಕ್ರಮೇಣ ಅವರೋಹನ ಉಪಪದ್ಯತೆ. ಅಂದ್ರೆ ವಾಯುವಾದಿಕ್ರಮದಿಂದ ಅವನು ಅವರೋಹನ ಇಳಿತಾನೆ ಅನ್ನುವಂಥದ್ದು ಹೊಂದುವುದಿಲ್ಲ. ವಿಭುತ್ವಾಚ ಆಕಾಶೇನ ನಿತ್ಯ ಸಂಬಂಧತ್ವಾತ್ ನ ತತ್ ಸಾದೃಶ್ಯಪತ್ತೇರನ್ಯಃ. ಈಗ ಆಕಾಶವೇ ಆಗಿಬಿಟ್ಟ ಅಂತ ತಿಳ್ಕೊಡ್ರಿ ಇವಾಗ. ಹ್ಮ್ ಯಾಕಂದ್ರೆ ಆಕಾಶ ವ್ಯಾಪಕ ಅದು, ಹ್ಮ್ ಮತ್ತು ಇವನು ಆಕಾಶದಂತೆ ವ್ಯಾಪಕ ಸ್ವರೂಪನಾಗಿ ಬಿಡಬೇಕಾಗ್ತೈತಿ, ಹೌದು. ಮತ್ತು ನಿತ್ಯ ಸಂಬಂಧ ಉಳ್ಳವನಾಗ್ತಾ ಆಗಿಬಿಡ್ತೈತಿ. ಆಕಾಶದೊಂದಿಗೆ ಹ್ಮ್ ಅವು ನಿತ್ಯ ಸಂಬಂಧ ಉಳ್ಳವನಾಗ್ತಾನ. ಹ್ಮ್ ಆದ್ದರಿಂದ ಇಲ್ಲಿ ಆಕಾಶದ ಒಂದು ಸಾದೃಶ್ಯವನ್ನ ಹ್ಮ್ ಹೊಡೆದಕ್ಕಿಂತ ಬೇರೆಯಾಗಿ ಅದರೊಡನೆ ಸಂಬಂಧ ಅನ್ನುವಂಥದ್ದು ಆಗುವಂತಿಲ್ಲ ಅಂತ. ಆಕಾಶ ಸಾದೃಶ್ಯ ಅಂತ ಹೇಳ್ರಿ, ಸಾದೃಶ್ಯವನ್ನ ಪಡ್ಕೊಳ್ಳೋದಕ್ಕಿಂತ ಬೇರೆಯಾಗಿ ಅದರೊಡನೆ ಸಂಬಂಧ ಅನ್ನುವಂಥದ್ದು ಆಗುವಂತಿಲ್ಲ ಅಂತ ಹೇಳಿದರು. ವಾಯು ವಿಭುತ್ವಾಚ ಆಕಾಶ ನಿತ್ಯ ಸಂಬಂಧತ್ವಾತ್ ನ ಚ ತತ್ಸಾದೃಶ್ಯಾಪತ್ತೇರನ್ಯಃ ತತ್ಸಂಬಂಧೋ ಘಟತೆ ಹ್ಮ್ ಶ್ರುತ್ಯ ಸಂಭವೇ ಚ ಲಕ್ಷಣಾಶ್ರಯಣಂ ನ್ಯಾಯಮೇವ. ಈಗ ನಾವು ಶ್ರುತಿಯು ಸಂಭವಿಸದೇ ಇರುವಂಥ ಸಂದರ್ಭದೊಳಗೆ ನಾವು ಲಕ್ಷಣೆಯನ್ನು ಆಶ್ರಯ ಮಾಡುವುದು ಯೋಗ್ಯ ಅಂತ, ಅದು ನ್ಯಾಯ ಅಂತ ಹೇಳ್ತಾರೆ ಅವರು. ಈಗ ಶ್ರುತಿ ಅನ್ನುವಂಥ ಇದು ಸಂಭವಿಸ್ತಾ ಇಲ್ಲ ಇವಾಗ. ಹ್ಮ್ ಯಾಕಂದರೆ ಅಲ್ಲಿ ಆಕಾಶದಿಂದ ವಾಯು ಆಗ್ತಾನ, ವಾಯುವಿನಿಂದ ಏನಾಗ್ತಾನ, ವಾಯು ಆದ ಬಳಿಕ ಹ್ಮ್ ಧೂಮ ಆಗ್ತಾನ, ಧೂಮಾಗಿ ಅಬ್ಬರನಾಗ್ತಾನ ಅಂತೇನು ಹೇಳಿದಾರಲ್ಲ, ಹೌದು. ಅದು ಇಲ್ಲಿ ಇದು ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಅದು ಸ್ವರೂಪ ಆದ್ಮೇಲೆ ಅದು ಹೊಂದುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಅಲ್ಲಿ. ಆದ್ದರಿಂದ ಅಲ್ಲಿ ನಾವು ಶ್ರುತಿ ಹೊಂದದೇ ಇರುವುದರಿಂದ, ಹ್ಮ್ ಶ್ರುತಿ ಅಭಿಪ್ರಾಯ ಹೊಂದದೇ ಇರುವುದರಿಂದ ನಾವು ಲಕ್ಷಣೆಯನ್ನ ಆಶ್ರಯ ಮಾಡ್ಕೋದು ಇದು ಯೋಗ್ಯದ, ಇದು ನ್ಯಾಯವೇ ಆಗಿದೆ ಅಂತ ಹೇಳಿದ್ರು ಅವರು. ಹ್ಮ್ ಅತಃ ಆಕಾಶಾದಿ ತುಲ್ಯತಾಪತ್ತಿರೇವ ಅತ್ರ ಆಕಾಶಾದಿ ಭಾವ ಇತಿ ಉಪಚರ್ಯತೆ. ಆದ್ದರಿಂದ ಇಲ್ಲಿ ಒಟ್ಟು ಏನು ಹೇಳ್ದಂಗಾಯ್ತು ಅಂತಂದ್ರೆ, ಹ್ಮ್ ಇಲ್ಲಿ ಆಕಾಶವೇ ಮೊದಲಾದವುಗಳಿಗೆ ಹ್ಮ್ ಇಲ್ಲಿ ಸಮ ಆಗುವುದನ್ನೇ ಇಲ್ಲಿ ಆಕಾಶಾದಿ ಭಾವ ಅಂತ ಹೇಳಿದ್ದಾರೆ ಹೊರತು ಇಲ್ಲಿ ಆಕಾಶದ ಸ್ವರೂಪವೇ ಅಂಥೇಳಿ ನಾವು ಈ ರೀತಿಯಾಗಿ ಅರ್ಥೈಸಬಾರದು ಅಂತೇಳಿ ಹ್ಮ್ ಈ ರೀತಿಯಾಗಿ ಅಲ್ಲಿ ಉಪಚಾರಕ್ಕೆ ಕರೆದಿದ್ದಾರೆ ಅಂತ ಹೇಳಬೇಕು ಅಂತ ಹೇಳ್ಕೊಂಡು ಬಂದರು. ಹ್ಮ್ ಇನ್ನು ಈ ಅಧಿಕರಣ ಮುಗಿಸಿದ್ರಿನ್ನ ಹ್ಮ್ ಇನ್ನು ಮುಂದೆ ನಾತಿ ಚಿರಾಧಿಕರಣ ಅಂತೇಳಿ ಹ್ಮ್ ಮತ್ತು ಮುಂದಿನ ಅಧಿಕರಣ 5ನೇ ಅಧಿಕರಣವನ್ನ ಹ್ಮ್ ಪ್ರಾರಂಭ ಮಾಡ್ತಾರೆ. ಇದನ್ನು ಮತ್ತೆ ನೋಡೋಣ.